सिद्धेभ्यः सिद्धेभ्यः ॐ नमः सिद्धेभ्यः। जय बोलो अनंतानंत सिद्ध परमेश्वरी भगवान की जय बोलो द्वादशांगमय जिनवानी माता की चार्य चक्रवर्ती आचार्य शांति सागर जी महाराज की आचार्य गुरुवर विद्या सागर जी महाराज की आचार्य समय सागर जी महाराज की संग की ಮೂರನೇ ಕಾಲ ಪೂರ್ಣ ಆದ ನಂತರ ಲಾಸ್ಟ್ ಸ್ವಲ್ಪ ಉಳಿದಿತ್ತು. ಆವಾಗ ಭಗವಾನ್ ಆಗುವಂಥ ಆದಿನಾಥದ ಜನ್ಮ ಆಯಿತು. ಅವ್ರ ಜನ್ಮ ತಗೊಂಡ ನಂತರ ಅವರ ಇಡೀ ಜನರಿಗೆ, ಯಾಕಂದರೆ ಇದಕ್ಕಿಂತ ಮೊದಲ ಭೋಗಭೂಮಿ, ಅಲ್ಲಿ ಯಾವುದೂ ಕರ್ಮ ಇಲ್ಲ ಮತ್ತು ಧರ್ಮ ಇಲ್ಲ. ಭೋಗಭೂಮಿದೊಳಗೆ ಯಾವ ಕರ್ಮ ಇಲ್ಲ, ಯಾವ ಧರ್ಮ ಇಲ್ಲ. ಎಲ್ಲಿ ಕರ್ಮ ಅಲ್ಲಿ ಧರ್ಮ, ಎಲ್ಲಿ ಧರ್ಮ ಅಲ್ಲಿ ಕರ್ಮ. ಅಲ್ಲಿ ಯಾವುದೂ ಕೆಲಸ ಮಾಡೋಲ್ಲ. ನಮ್ಗೆ ಏನು ಬೇಕಲ್ಲ ಕಲ್ಪವೃಕ್ಷ ಕೊಟ್ಟು, ಆದರೆ ಕಲ್ಪವೃಕ್ಷ ಕಡಿಮೆ ಆದ ನಂತರ ಈ ಮೋಡ, ಸೂರ್ಯ, ಚಂದ್ರ, ಚಿಕ್ಕಿ ಇವೆಲ್ಲ ಕಾಣ್ಲಾಕತ್ತು. ಜನರು ಹೆದರ್ರು. ಆದರೆ ಅವ್ರ ಆದಿನಾಥ ಭಗವಂತ ಬಂದರು. ಅವ್ರ ಆದಿನಾಥ ಭಗವಂತ ಕೇಳಿ ಹಂಗೆ ಜೀವನ ಯಾಪನೆ ಹೆಂಗೆ ಮಾಡೋದು, ಅವರೆಲ್ಲ ಕಲಾ ಕಲಿಸಿರು, ಆ ಕರ್ಮಲ್ಲಿ ಹೇಳಿದ್ರು. ಅವ್ರ ಮೋಕ್ಷ ಹೋದ್ರು ಅಂದ್ರೆ ಅಜಿತ್ನಾಥ ಭಗವಂತ ಬಂದರು. ಅವ್ರ ಆತ್ಮನ ಮುಂದೆ ನಚಿರು. ಈ ಜೈನ ಧರ್ಮ ಹಿಂದಾಗಿತ್ತು. ಜೈನ ಧರ್ಮ ಯಾವ ವ್ಯಕ್ತಿಯಿಂದ ಧರ್ಮ ಅಲ್ಲ. ಜೈನ ಧರ್ಮ ವ್ಯಕ್ತಿಯ ಧರ್ಮ ಅಲ್ಲ. ಇದು ಕೋಆಪರೇಟಿವ್ ಸಂಸ್ಥೆ ಇದೆ. ಜೈನ ಧರ್ಮ ಕೋಆಪರೇಟಿವ್ ಸಂಸ್ಥೆ ಇತ್ತು. ನಿಮ್ಮ ಬ್ಯಾಂಕ್ ಆಗಲಿ, ಸೊಸೈಟಿ ಆಗಲಿ, ಹಂಗೆ ಜೈನ ಧರ್ಮ ಕೋಆಪರೇಟಿವ್ ಸಂಸ್ಥೆ ಇದ್ದಂಗೆ ಜೈನ ಧರ್ಮ ಯಾವ ವ್ಯಕ್ತಿಯಿಂದ ಧರ್ಮ ಅಲ್ಲ. ನನ್ನ ಕೇಳಿದ ಹೆಂಗ ಭಾರತ ದೇಶ ಯಾವ ವ್ಯಕ್ತಿ ಇಂದಿರಾ ಗಾಂಧಿನೋ ನೆಹರೂಂದೋ, ಇಂದಿರಾ ಗಾಂಧಿಂದೋ, ಏನು ಮನಮೋಹನ್ ಸಿಂಗೋ, ವಾಜಪೇಯಿಯೋ, ಯಾ ಮೋದಿಂದೋ ಯಾರಲ್ಲಪ್ಪ ಇಲ್ಲ? ಯಾರಿಲ್ರಿ. ಎದ್ದು ಬರ್ತಾರೋ 5 ವರ್ಷ ನಡೆಸೋರು ಬಿಟ್ಟು ಮನೆಗೆ ಹೋಗ್ತಾರೋ. ಹಿಂಗೆ ಐತೋ ಜೈನ ಧರ್ಮ. ಸೇಮ್ ಟು ಈ ಭಾರತ ಶಾಸನ ಜೈನ ಶಾಸನ ಒಂದೇ ಬಂದ. ಆದಿನಾಥ್ ಬಂದರು, ಅವ್ರ ಅವಿಶೇಷಕ್ಕೆ ಜೈನ ಧರ್ಮ ಮುಂದೆ ನಾಚಿರು, ಹೊಂಟವಾದ್ರು. ಅಜಿತ್ನಾಥ್ ಭಗವಂತ ಬಂದರು, ಅವ್ರ ಮುಂದೆ ನಾಚಿರು, ಹೊಂಟವಾದ್ರು. ಹಿಂಗ 24 ಈ ಟೀಮ್ ಅಸಂಖ್ಯಾತ ಅನಂತಾಗಿ ಹೋಗಿದ್ದವು. ಮುಂದಿನ ಆಗೋದು ಯಾರ ವ್ಯಕ್ತಿಗತ ಧರ್ಮ ಅಲ್ಲಿಲ್ಲ. ಬಾಕಿ ಎಲ್ಲ ಧರ್ಮ ತಮ್ಮ ಹೆಸರಲ್ಲಿ ಮಾಡಿದ್ರು. ಹೆಂಗ ಗೌತಮ ಬುದ್ಧ ತಮ್ಮ ಹೆಸರಲ್ಲಿ ಮಾಡಿದ ಬೌದ್ಧ ಧರ್ಮ ಆಯ್ತು. ಕ್ರಿಶ್ಚಿಯನ್ ಯೇಸು ಕ್ರಿಸ್ತ ತಮ್ಮ ಧರ್ಮದ ಹೆಸರಲ್ಲಿ ಮಾಡಿದ ಕ್ರಿಶ್ಚಿಯನ್ ಧರ್ಮ ಆಯ್ತು. ಪ್ರತ್ಯೇಕ ತಮ್ಮ ಹೆಸರು ಮಾಡಿದ್ರು. ಆದರೆ ಜೈನ ಧರ್ಮ ಯಾವ ವ್ಯಕ್ತಿದ ಧರ್ಮ ಅಲ್ಲ. ಜೈನ ಅನ್ನುವಂಥ ತೀರ್ಥಂಕರ್ ಯಾರೂ ಇಲ್ಲ. ಜೈನ ಧರ್ಮ ತೀರ್ಥಂಕರ ಹೆಸರು ಯಾರ ಹೆಸರು ಜೈನಿಕನ್ರಿ? ಜೈನ ತೇತಿಲ್ಲ ಇಲ್ಲಲ್ಲ ಇಲ್ಲ. ಅವ್ರು ಜಿನ ಯಾರು ಬೇಕಾದ್ರು ಆಗ್ಬೋದು. ಜಿನ ಆಗಲಕ್ಕೆ ಯಾರು ಗೆದ್ದಿರ್ತಾರೋ ಅವ್ರು ಜಿನ. ತಮ್ಮ ಇಂದ್ರಿಯ, ತಮ್ಮ ಮನ, ತಮ್ಮ ಕಷಾಯ, ತಮ್ಮ ಕರ್ಮ ಯಾರು ಗೆದ್ದಿರೋ ಅವ್ರು ಜಿನ. ಆ ಜಿನ್ಗಳು ಹೇಳಿದ ಧರ್ಮ ಅಂದ್ರೆ ಜೈನ ಧರ್ಮ. ಯಾರು ಆಗಬೇಕು? ಜೈನ ಧರ್ಮ ಮತ್ತು ಭಾರತ ಶಾಸನ ಇಲ್ಲ ಒಂದೇ. ಒಂದು ಏನು ವ್ಯತ್ಯಾಸಗಳಲ್ಲ. ಅದು ಹೆಂಗಂದ್ರೆ ಭಾರತದಾಗ ಪ್ರಧಾನಮಂತ್ರಿ ಆಗೋದೈತ್ರಿ ಏನಾದ್ರು ಮಾಡ್ಲಾಕತ್ತೈತಿ, ಮತ್ತು ಜೈನ ಧರ್ಮದಾಗ ಭಗವಾನ್ ಆಗೋದೈತ್ರಿ ಏನು ಮಾಡ್ಲಾಕತ್ತೈತಿ. ಈಕ್ವಲ್, ಸೇಮ್ ಈಕ್ವಲ್, ನೋ ಡಿಫ್ರೆನ್ಸ್. ಅದು ಹೆಂಗ ಭಾರತ ಪ್ರಧಾನಮಂತ್ರಿ ಆಗೋದೈತ್ರಿ ಮೊದಲು ಪ್ರಥಮ ಹೆಂಗೆ ಮಾಡ್ಲಾಕ್ಬೇಕಾದ್ರೆ ಮಾಡಿದ್ರೆ ಏನು ಮಾಡ್ಲಾಕಬೇಕು? ಇಲ್ಲ. ಭಾರತ ಪ್ರಧಾನಮಂತ್ರಿ ಆಗೋದಾಯ್ತು ಪ್ರಥಮ ಎಲ್ಲರೊಳಗೆ ಮೊದಲ ಬಸ್ ಭಾರತೀಯ ನಾಗರಿಕ ಆಗಲಾಗಬೇಕು. ಪಾಕಿಸ್ತಾನದಾಗ ನಾವು ಬಂದು ಭಾರತದಾಗ ನಾನು ಪ್ರಧಾನಮಂತ್ರಿ ಮಾಡ್ರಪ್ಪ, ನಿಮ್ಗೆ ಬೇಕಾಗಿ ದುಡ್ಡು ಕೊಡ್ತು ಎಲ್ಲ. ಮೊದಲು ಅವನು ಭಾರತೀಯ ನಾಗರಿಕ ಆಗೋದು ಅವಶ್ಯಕ. ಪ್ರಥಮ ನಿಯಮ.
ಹೌದಿಲ್ರಿ? ಈ ಎರಡನೇ ನಿಯಮ ಯಾವ್ದ? ಒಂದು ಭಾರತದ ಒಂದು ಚಿಕ್ಕ ಹುಡುಗ, ನಾ ಭಾರತದ ಜನ ರೀ ಮಾರಾಟ, ಭಾರತೀಯ ನಾಗರಿಕ ಜನ, ನನಗೆ ಪ್ರಧಾನಮಂತ್ರಿ ಮಾಡ್ರಿ, ಎಲ್ಲ ಆಗೋದಿಲ್ಲ. ಯಾಕ? ಎರಡನೇ ಮಟ್ಟ ನಿಯಮ ಐತಿ. ಯಾವ್ದ? ಕಡಿಮೆ ಕಮ್ಮಿ 25 ವರ್ಷ ಮುಂದಾಗಲಾಗಬೇಕು. ಓಟ್ ಕೊಡ್ಲಾಕ 18 ವರ್ಷ, ಓಟ್ ತಗೊಳಕ 25 ವರ್ಷ ಆಗ್ಲಾಕಬೇಕು. ಆ 25 ಆದ ನಂತರ ಅವ ಇಲ್ಲಿ ಪ್ರಧಾನಮಂತ್ರಿ ಆಗ್ಬೋದು. ಇವರೆಲ್ಲ ಕೊಡ್ತಾರೆ ನೋಡಿ, 20 ಜನ 50 ವರ್ಷದವ್ರು ಕೊಡ್ತಾರೆ. ಇವ್ರ ಮಹಾರಾಜ ಭಾರತೀಯ ನಾಗರಿಕ ಅದನು, ನಾ 50 ವರ್ಷದವನು, ನಾನು ಪ್ರಧಾನಮಂತ್ರಿ ಮಾಡ್ರಿ, ಎಲ್ಲ. ಮೂರನೇದು ಭಾಳ ಕಠಿಣ ನಿಯಮ, ಆ ನಿಯಮ ಪೂರ್ಣ ಮಾಡು, ನಿನಗೆ ಪ್ರಧಾನಮಂತ್ರಿ ಆಗ್ಬೋದು. ಯಾನದ? ನೀ ಭಾರತೀಯ ನಾಗರಿಕ ಆದಿ, 50 ವರ್ಷ ಆದಿ, ಆದ್ರೆ ಯಾವ್ದು ಕಠಿಣ ನಿಯಮ ಅಂದ್ರೆ ಜನತಾ ಎಷ್ಟೈತಿ ಭಾರತದ ಎಲ್ಲ ಜನತಾ ಮನ ಗೆದ್ದು ನಿಂಗೆ ಓಟ್ ಕೊಟ್ಟು ನೀನು ಪ್ರಧಾನಮಂತ್ರಿ ಹೋಗ್ತೀಯಪ್ಪ. ಸರಿಯೋ ತಪ್ಪಿಲ್ಲ? ಸರಿಯಲ್ಲೋ? ಜನತಾದ ಮನಸ್ಸು ಗೆದ್ದಬೇಕು. ಜನತಾದ ಮನಸ್ಸು ಗೆದ್ದಿದ್ದು ಜನತಾನಿಗೆಲ್ಲ ಓಟ್ ಹಾಕಿರೋ ಪ್ರಧಾನಮಂತ್ರಿ ಆಗ್ತೀವಿ. ಚಾ ಮಾರು ಮನುಷ್ಯ ಈ ಪ್ರಧಾನಮಂತ್ರಿ 3 ಸಾರಿ ಪ್ರಧಾನಮಂತ್ರಿ ಆದ ನೋಡ್ರಿ. ಅವನಿಗೆ ದುಡ್ಡದ ಆಗುದಿಲ್ಲ, ಯಾವ ದುಡ್ಡಲ್ಲಿ ಆಗೋದಿಲ್ಲ. ಅಂಬಾನಿ ಹಾಕಿದ್ರೆ ದುಡ್ಡು ಹೆಚ್ಚು, ಪ್ರಧಾನ ಮೋದಿ ಹೆಚ್ಚಾಗಿ ದುಡ್ಡು ಹೆಚ್ಚ. ದುಡ್ಡು ಯಾರು ಹೆಚ್ಚ? ಅಂಬಾನಿ ದುಡ್ಡು ಹೆಚ್ಚದು, ಮೋದಿಗೆ ಹೆಚ್ಚು ದುಡ್ಡಿಲ್ಲ. ಆದ್ರೆ ಜಗದಾಗ ಹೆಚ್ಚು ಖ್ಯಾತಿ ಹೆಸರು ಮತ್ತ ದುಡ್ಡು ಅವ್ನು ಹೆಚ್ಚಾಗಿಲ್ಲ. ಆದ್ರೆ ಗುಣ ಹೆಚ್ಚಿ. ಆದ್ರೆ ಪ್ರಧಾನಮಂತ್ರಿ ಆಗತ್ರ 3 ನಿಯಮ: ಭಾರತೀಯ ಆಗ್ಲಾಕಬೇಕು, ಮತ್ತೆ 25 ವರ್ಷ ಆಗ್ಲಾಕಬೇಕು, ಮತ್ತೆ ಜನತಾದ ಮನಸ್ಸು ಗೆದ್ದಾಕಬೇಕು. ಅಂದ್ರೆ ಅವನು ಪ್ರಧಾನಮಂತ್ರಿ ಆಗ್ಬೋದು. ಸೇಮ್ ಜೈನ್ ಧರ್ಮ ಇಲ್ಲ ಹೇಳ್ತತಿ, ಜೈನ್ ಧರ್ಮ ಇಲ್ಲ ಹೇಳ್ತತಿ. ಯಾವ್ದ ನಿಯಮ? ಇವ ಯಾರು ಒಂದು ಪ್ರತಿಯೊಂದು ಜೀವಾತ್ಮ ಪರಮಾತ್ಮ ಆಗೋ ಶಕ್ತಿ ಎಲ್ಲರೂ ಐತಿ ಅಂತ ಹೇಳ್ತಾನೆ ಜೈನ್ ಧರ್ಮ. ಆಯ್ತಾ? ನರಕದಾಗ ಸ್ತ್ರೀಯಂಚ ಗಚ್ಚದ, ದೇವ್ ಗಚ್ಚದ ಜೀವ ಅಂದ್ರು ನಮ್ಗೆ ಪರಮಾತ್ಮ ಆಗೋದೈತಪ್ಪ, ಭಾಷದ ಭಾವನ ಎಲ್ಲ ಸಂಭವ ಇಲ್ಲ. ಯಾಕ್ರಿ? ಭಾರತೀಯ ನಾಗರಿಕ ಆದ ನಂತರ ಹೆಂಗೆ ಪ್ರಧಾನಮಂತ್ರಿ ಆಗ್ಬಾರ್ದೋ ಹಂಗೆ ಪ್ರಧಾನಮಂತ್ರಿ ಆಗೋ ಪರಮಾತ್ಮ ಆಗೋದಕ್ಕೂ ಪ್ರಥಮ ಮನುಷ್ಯ ಆಗ್ಲಾಗ್ಬೇಕು. ಮನುಷ್ಯ ಗತಿಯಿಂದ ಪರಮಾತ್ಮ ಆಗ್ಲಾಕ ಚಾನ್ಸ. ದೇವ ಇಲ್ಲ, ನಾರ್ತಿ ಇಲ್ಲ, ಸ್ತ್ರೀಯಂಶ ಇಲ್ಲ, ಅವರಿಗಿಲ್ಲ. ಇದು ಮನುಷ್ಯ ಗತಿನ ಶ್ರೇಷ್ಠ. ಮನುಷ್ಯ ಗತಿಯಿಂದ ಆದ ನಂತರ ಇವರೆಲ್ಲ ಬಂದರು. ಇವರೆಲ್ಲರ ಚಿಕ್ಕ ಹುಡುಗ 4-5 ವರ್ಷ ನೋಡು ಮಹಾರಾಜ್, ಇವ್ರು ಹೇಳಿರಲು ಪರಮಾತ್ಮ ಹೋಗೈತಿಲ್ಲ, ಜೈಲಾಗಲ್ಲ, ಮನುಷ್ಯ ಆಗ್ಲಾಕಬೇಕು, ಜೈಲ್ ಆಗ್ಲಾಕಬೇಕು. ಮನುಷ್ಯನೂ ಅದನ್ನು ಜೈನು ಅದನ್ನು ಪರಮಾತ್ಮ ಮಾಡೋಣ ಎಲ್ಲಪ್ಪ. ಎರಡನೇ ನಿಯಮ ಅಲ್ಲಿ ಯಾವ್ದು? ಎರಡನೇ ನಿಯಮಿತ್ತಲ್ಲಿ ಪ್ರಧಾನಮಂತ್ರಿ 2ನೇ ನಿಯಮ 25 ವರ್ಷ. ಇಲ್ಲಿ ನಿಯಮ ಐತಿ, ಪರಮಾತ್ಮ ಆಗೋದು ಕಮ್ಮಿ 8 ವರ್ಷ ಆಗ್ಲಾಕಬೇಕು. 8 ವರ್ಷ ಮುಂದಾದರೂ ಪರಮಾತ್ಮ ಆಗ್ಬೋದು. ಚಾಲೆಂಜ್. ಯಾಕಂದ್ರೆ ಈ ಭರತ ಕ್ಷೇತ್ರದಾಗಿಲ್ಲ, ವಿಜಯ ಕ್ಷೇತ್ರದಾಗ 8 ವರ್ಷ ಹುಡುಗರ ಸ್ವಾಮಿ ಪರಮಾತ್ಮ ಹಾಕತ್ತಾರ್ರಿ. ಮುತ್ಯ 80 ವರ್ಷ ಮುದುಕಲ್ಲಿ ಕೊಟ್ಟ. 80 ವರ್ಷ ಮುದುಕ ತನ್ನ 8 ವರ್ಷ ಮರ್ಮಗನ್ ತಗೊಂಡು ಹೋಗ್ಯಾನ ಸಮೋಚನ ಹೋಗಿ ಪ್ರವಚನ ಕೇಳಕ್ ಬರ್ತಾನ. ಭಗವಾನ್ ಪ್ರವಚನ ಕೇಳಿ ಅವ ಮುತ್ಯ ಅಲ್ಲೇ ಕೊಟ್ಟ. ಅದು ಮೊಮ್ಮಗನ ಮಗ, ಮರಿಮಗ. ಅವ್ನು ಭಗವಂತ ಪ್ರವಚನ ಕೇಳಿದ, ವೈರಾಗ್ಯ ಆಯ್ತು. ಅವ್ನು ಕೈ ಬಿಟ್ಟ ದೂರ ಹೋಗಿ ಕೊಟ್ಟ, ಕಸ ಹೋಗ್ಲಾಕಿ ದೀಕ್ಷಾ ತಗೊಂಡ. 40 ಗಂಟೆ ಕೇವಲ ಜನ ಮಾಡ್ಕೊಂಡು ಹೋಗ್ಸುವಲ್ಲ. ಇವು ಮುತ್ಯ ಹೊತ್ತ ನನ್ನ ಮರಿಮಗ ಭಗವಂತ ಕೇಳ್ತಾನೆ, ಭಗವಂತ ನನ್ನ ಮರಿಮಗ ಎಲ್ಲಿ ಕಲ್ತಾನು, ಎಲ್ಲಿದ್ದಾನ? ಭಗವಂತ ಕೇಳ್ತಾನೆ, ಮಗನ ಮುತ್ಯ ನನಗೆ ಎಲ್ಲಿ ಹೋಲಿಕ್ಕೆ ಅವ್ನು ನನಗೆ ಮತ್ತೆ ಭಾಳ ಮೇಲೆ ನೋಡ್ರಿ ಎಷ್ಟು ಶಕ್ತಿ ಒಂದು ಜೀವನ ಒಳಗ ಅವ್ನು ಮೋಕ್ಷ ಹೋಗ್ಬೋದು. ಆದರೆ ಮನುಷ್ಯ ಪರ್ಯಾಯ ಪರಮಾತ್ಮ ಆಗಲ್ಲ ಮುಖ್ಯ. ಮನುಷ್ಯ ಪರ್ಯಾಯ ಒಳಗ ಎಷ್ಟು ವರ್ಷ ಆಗ್ಲಾಕಬೇಕು? 8 ವರ್ಷ ಆಗ್ಲಾಕರಿ. 8 ವರ್ಷ ಆದ ನಂತರ ಅವ್ನು ಪರಮಾತ್ಮ ಆಗೋದು ಚಾನ್ಸ. ಅದು ಇಲ್ಲ. ಇವು 2 ನಿಯಮ ಅದು. ಇವ್ರು 8 ಜನ 50 ವರ್ಷ 60 ವರ್ಷ ಅದು. ಮಹಾರಾಜ್ ನಾವು ದೇವ ಮನುಷ್ಯ ಮತ್ತು ನಾವು ವಯಾಗ ಹೆಚ್ಚಾಗಿರ್ತೀವಿ, ನಮ್ಮನ್ನು ಪರಮಾತ್ಮ ಮಾಡ್ರಿ ಎಲ್ಲ. ಅಲ್ಲಿ 3ನೇ ನಿಯಮ ಯಾವ್ದಿತ್ತು? ಪ್ರಧಾನಮಂತ್ರಿ ಆಗೋದಕ್ಕೆ ನಿಮ್ಮ 3ನೇ ನಿಯಮ ಯಾವ್ದು? ಜನರ ಮನಸ್ಸು ಗೆಲ್ಬೇಕು. ಹೌದಿಲ್ಲ ಬಸ್ ಜನರ ಮನಸ್ಸು ಗೆದ್ದಿರೇವು ಪ್ರಧಾನಮಂತ್ರಿ ಆಗ್ಬಹುದು, ಮತ್ತು ಸ್ವತಃ ಮನಸ್ಸು ಗೆದ್ದಿರೋ ಪರಮಾತ್ಮ ಆಗ್ಬಹುದು. ಆಯ್ತು ಮತ್ತೆ ಏನ್ ಹೇಳಿ, ನಿಮ್ಮ ಸ್ವತಃ ಮನಸ್ಸು ಗೆದ್ರಿ ಜೈನ ಧರ್ಮ ಅಂತಂತೀನಿ ಆಗಲ್ಲ. ಪರಮಾತ್ಮ ಯಾವನಿಂದ ಅಡ್ಡಾಡ್ತ ನೋಡು. ಪ್ರಧಾನಮಂತ್ರಿ ಎಂದು ಪ್ರಥಮ ಮೋದಿ ಪ್ರಧಾನಮಂತ್ರಿ
ಮೋದಿ ಪ್ರಥಮ ಯಾವಾಗ ಆಗ ಆ ಸಂಸತ್ ಭವನ ಒಳಗೆ ಹೋಗಿದ್ದಾಗ ಕಾಲು ಬಿದ್ದು ಹೋದ ಪಾಯ್ರಿ ಜನರೆಲ್ಲ ಕೇಳ್ಕೊಟ್ರಿ ಇನ್ನೂ ತಕ್ಕ ಯಾರು ಬಿದ್ದಿಲ್ಲ ನೀವೇ ಕಾಲು ಬಿದ್ದು ಒಳಗೆ ಹೊಂಟಿರಿ ಅವ ಅಂದ ಇದು ನಮ್ದು ಸಂಸತ್ ಭವನ ಭವನ ನನ್ನ ಮಂದಿರ ಇತ್ತಂಗ ನನ್ನ ಅಂತ ಚಾ ಮಾರವಂಗ ಪ್ರಧಾನಮಂತ್ರಿ ಪದ ಕೊಡ್ತೈತಿ ಅಂತ ಪವಿತ್ರ ಶಾಸನ ಕೇಳವ ಅಲ್ಲಿ ನಾ ಇರ್ತೇನೋ ಅವ್ನು ಹೇಳ್ತೀನೋ ಮೋದಿ ಈ ಭಾರತ ಶಾಸನ ಚಾ ಮಾರವಂಗ ಪ್ರಧಾನಮಂತ್ರಿ ಮಾಡ್ಬೋದು ಆದ್ರೆ ನಾನು ಭಗವಾನ್ ಮಹಾವೀರನ ಶಾಸನ ಅಂಜನ್ ಚೋರ್ ನಿರಂಜನ ಮಾಡಿದ್ದಾನ ಓ ಅಂಜನ್ ಚೋರ್ ನಿರಂಜನ ಆಗ್ಯಾನಲ್ಲ ಅಂಜಾನಲ್ಲ ರತ್ನಗರ ಸರ್ಕಾರ ಏತಿಲ್ಲೋ ಇಂಥ ಪವಿತ್ರ ಶಾಸನ ಹಾಯ್ ಹಾಯ್ ಅಂಥ ಪವಿತ್ರ ಶಾಸನದಾಗ ನೀವು ಜನ್ಮ ತಾಳಿದ್ರಿ ಆದ್ರೆ 11 ತೀರ್ಥಂಕರಗಳ ಇದೆಲ್ಲರೂ ಬಾಬಾಗಳ ವೈರಾಗ್ಯ ಆಯ್ತು ಆದ್ರೆ ಅದನ್ನ ಭಗವಂತ ದೊಡ್ಡ ವೈರಾಗ್ಯ ಆಗ್ಲಾಗಿತ್ತು ಅವರ 84 लाख वर्ष पूर्व आयुष्य आता 83 लाख वर्ष पूर्व आयुष्य कल मन्याग मणी भेटला तयारिಲ್ಲ ಸೋದರ ಮೇಲೆ ಚಿಂತೆ ಆಗಿ ಮಣಿ ಬೆಟ್ಟಲ್ಲ ಮುಕ್ತಿ ಆಗಿ ಲಾಸ್ಟ್ಗೆ ನೀಲಾಂಜನ ತಂದು ನೃತ್ಯ ಮಾಡಿಸಿರುವ ಬರೆಯಾಗಂತೂ ಹೋದ್ರು ಆದ್ರೆ ಅಜಿತ್ನಾಥ್ ಬಾದ್ರು ಸಂಭವನಾಥ ಅಭಿನಂದನಾಥ್ ಸುಂತಿನಾಥ್ ತಲ್ಪರ್ವ ಸುಪಾಸನಾಥ್ ಚಂದ್ರಪರ್ವ ಪುಷ್ಪನಾಥ್ ಶೀತಲನಾಥ್ ಶ್ರೇಯಾಂಸನಾಥ್ ಇವ್ರು 11 ಜಗತ್ತಿ ಸಂಕರ್ಗಳ ಲಗ್ನ ಮಾಡ್ಕೊಂಡ ದೀಕ್ಷಾ ತಗೊಂಡು ಲಗ್ನ ಮಾಡ್ಕೊಂಡ ಸಂಸಾರ ಮಾಡಿ ನಂತರ ದೀಕ್ಷಾ ತಗೊಂಡ್ರು ನಂತರ ದೀಕ್ಷಾ ತಗೊಂಡ ಏನಾದರೂ ತೀರ್ಥಂಕರಾಗಿ ಕೇವಲ ಜ್ಞಾನಿಯಾಗಿ ಶುದ್ಧ ಪರಮಾತ್ಮ ಆದರು ಆದರೆ ಇವರು 12ನೇ ನಂಬರ್ ತೀರ್ಥಂಕರಗಳ ಯಾರ ಇವರು ಪ್ರಥಮ ತೀರ್ಥಂಕರ ವಾಸುಪೂಜಿ ಭಗವಂತರ ಪ್ರಥಮ ತೀರ್ಥಂಕರ ಹಂಗ ಹುಷಾರಾಗಿರ್ಬೇಕು ನೀವು ಯಾಕೆ ದೃಷ್ಟಿಯಿಂದ ಪ್ರಥಮ ತೀರ್ಥಂಕರ ಬಾಲ ಬ್ರಹ್ಮಚೇರಿ ಆದ ಕಾರಣ 5 ಬಾಲ ಬ್ರಹ್ಮಚೇರಿ ತೀರ್ಥಂಕರ ಅಥವಾ ಪ್ರಥಮ ತೀರ್ಥಂಕರ ಅಂದ್ರೆ ವಾಸುಪೂಜ್ಯ ಭಗವಂತರ ಇವರೊಂದು ವಿಚಿತ್ರ ನೋಡ್ರಪ್ಪ ಯಾನ್ ಹೇಳೋದ ಲಗ್ನ ಮಾಡ್ದ ತಾಯಿ ತಂದೆ ಹೇಳ ನಾ ವೈರಾಗಿ ನಾನು ಹುಟ್ಟದಂದು ವೈರಾಗಿ ಐತಿ ನಾ ಲಗ್ನ ಮಾಡ್ಕೊಳ್ಳೋನಿಲ್ಲ ನಾ ಲಗ್ನ ಇಲ್ಲ ಏನಿಲ್ಲ ನಾ ದೀಕ್ಷಾ ತಗೊಂಡ ಕಲ್ಯಾಣ ಮಾಡ್ಕೊಂಡು ಹೋಗ್ಕೋಲ್ಲ ಯಾಕೆ ಕೇಳಿಲ್ಲ ಲಗ್ನ ಮಾಡ್ಕೊಳ್ಳಿಲ್ಲ ವೈರಾಗಿರಿ ದೊಡ್ಡ ವೈರಾಗಿ ನಂಗೆ ಆಶ್ಚರ್ಯ ಆಗ್ತಿದ್ದೆ ಒಂದು ವೈರಾಗಿ ಅಂಥದ್ದು ವೈರಾಗಿ ವಾಸ್ತುಪೂಜೆ ಭಗವಂತ ಇಂಥ ವಿಚಿತ್ರ ಭಗವಂತರ ಗರ್ಭದಾಗ ಬಂದರು ಚಂಪಾಪುರದಾಗ ಜನ್ಮ ತಗೊಂಡ್ರು ಚಂಪಾಪುರದಾಗ ದೀಕ್ಷಾ ತಗೊಂಡ್ರು ಚಂಪಾಪುರದಾಗ ಕೇವಲ ಜ್ಞಾನ ಆಯ್ತು ಮೋಕ್ಷನು ಆದ್ರು ಊರ ಬಿಟ್ಟಿಲ್ಲ ಎಂತ ವೈರಾಗಿ ಊರ ಬಿಡಲಿಲ್ಲ ಮಣ್ಣಿನ ಬಿಡಲಿಲ್ಲ ಎಂತ ವೈರಾಗಿ ಇವ್ರ ಲಗ್ನ ಮಾಡ್ಕೊಂಡು ವೈರಾಗಿ ಆಗ್ತಿದ್ರು ಊರ ಬಿಡ್ತಾ ಇದ್ದಾರೆ ಅವ್ನು ನಾವು ತಾಯಿ ತಂದೆ ಕ್ಷಮೆ ತೆಗೆದು ತೋರಿಸ್ಲಿಕ್ಕೆ ಅವ್ರಿಗೆ ಪಾವ ಚಂಪಾರ ಕುತ್ಕೊಂಡಿದ್ದು ಶಿಖರ್ಜಿ ಮಾತ್ರ 200 ಕಿಲೋಮೀಟರ್ ಐತಿ ಹತ್ತಿಗೆ ಐತಿ ಆದ್ರೆ ಅಲ್ಲೆಲ್ಲಿ ಹೋಗ್ಬೇಕಾಗಿತ್ತೋ ಇಲ್ಲೋ ಯಾಕೆ ಹೋಗ್ಲಿಲ್ಲ ಅಲ್ಲಿ ಯಾಕೆ ಹೋಗ್ಲಿಲ್ರಿ ಇದಂಥ ವೈರಾಗ್ಯ ಅನ್ನೋದು ಅವ್ರಿಗೆ ಎಂಥ ವೈರಾಗ್ಯ ಇವ್ರಿ ಲಗ್ನ ಮಾಡ್ಕೊಳ್ಳಿಲ್ಲ ಇದು 11 ಮಣಿ ಮಾಡಿದ್ರೆ ಅದನ್ನೆಲ್ಲ ಪರಂಪರಾ ಖಂಡಿತ ಮಾಡಿವಾಗ ಅವರ ಪರಂಪರಾ ಖಂಡಿತ ಮಾಡಿರಲ್ಲ ಪರಂಪರಾ ಖಂಡಿತ ಮಾಡೋದು ಯಾರ ಲಗ್ನದ ಪರಂಪರಾ ಖಂಡಿತ ಮಾಡೋರು ಇವರು ವಾಸುಪೂಜಿ ಅದಕ್ಕಿಂತ ಒಂದು ಖಂಡಿತ ಪರಂಪರಾ ಖಂಡಿತ ಮಾಡಿದ್ರು ಆದಿನಾಥ ಭಗವಂತರು ಯಾಕಂದ್ರೆ ಆದಿನಾಥ ಭಗವಂತರ ಅಯೋಧ್ಯದಾಗ ಹೊಟ್ಟರು ಆದ್ರ ದೀಕ್ಷಾ ಇಲಾಹಾಬಾದ್ ಪ್ರಯಾಗದಾಗ ತಗೊಂಡ್ರು ಎಲ್ಲ ತಿರುಗಿರು ಕೇವಲ ಜ್ಞಾನ ಆತ ಎಲ್ಲ ಆಯ್ತು ಆದ್ರೆ ಮೋಕ್ಷಿ ಅವ್ರು ಎಲ್ಲಿದ್ದಾದ್ರು ಯಾಕೆ ಅವ್ರ ತಾಯಿ ತಂದೆ ಶಿಖರ್ಜಿ ತೋರಿಸ್ಲಿಕ್ಕೆ ಹೇಳ ಶಿಖರ್ಜಿ ಬರ್ತಲಿಕ್ಕಿತಾನೆ ಅವ್ರಿಗೆ ಶಾಶ್ವತ ಕ್ಷೇತ್ರ ಐತಿ ಶಿಖರ್ಜಿ ಕೈಲಾಸ ಹೋಗ್ಬೇಕು ಅಲ್ಲೋ ಅಲ್ಲೇ ಪಾರಪ್ಪ ಅದು ಕೆಟ್ಟ ಥಂಡ್ಯಾಗ ಇನ್ನೂ ತಕ್ಕ ಸಿಗುವಾಗ ಕೈಲಾಸ ಪರ್ವತ ಎಲ್ಲಿದ್ದದ ಗುಡಿ ಕೋಡಿ ಎಲ್ಲಿ ಹೋಗಿದ್ದು ಯಾರು ಗೊತ್ತ ಸಿಗಬತ್ತೇನಪ್ಪ ಇನ್ನೂ ತಕ್ಕ ಸಿಕ್ಕಿಲ್ಲ ಮತ್ತೆ ಇದು ಯಾಂದ್ರೆ ಎಂತ ಆಶ್ಚರ್ಯ ಯಾಂದೇ ಸಾಧ್ರಿ ನಮಗೆ ಯಾರು ಬಂದು ಅಂಥವ್ರು ನಿಮ್ಮ ಅಂತಾಗಿ ದೊಡ್ಡ ಶಾನ್ಯನ್ ಮಕ್ಕಳ ಮಹಾರಾಜ ಈ ಸಾಧುಗಳೊಂದು ಹೇಳ್ತಾರೋ ಈ ಸ್ಥಾನ ಒಂದು ಹೇಳ್ತಾ ಅನ್ಯಂಶ ಬರ್ತಾ ಅವ್ರೊಂದು ಹೇಳ್ತಾರೋ ಅವ ಬರ್ತಾರೆ ಎಲ್ಲರೂ ಒಂದೊಂದು ಹೇಳ್ತಾರೆ ಇನ್ನು ಅವ್ರು ಯಾರು ಕೇಳಬೇಕು ಪ್ರತಿ ಏಟಿಯಲ್ಲಿ ಮನೆಗೆ ಮನುಷ್ಯನಾಗ ಏಟಿಯಲ್ಲಿ ಹೇಳ್ಬೇಕು ಸರಿ ಸತ್ಯ ಹೇಳ್ಬೇಕು ಎಲ್ಲಾರೇ ಏಟಿಲ್ಲ ಅದ ಪ್ರಶ್ನೆ ಉತ್ತರ ಕೊಡ್ತೇನೆ ನಂಗೆ ಎಲ್ಲಾರ ಮನುಷ್ಯನಾಗ ಇಲ್ಲ ಪ್ರಶ್ನೆ ಎಲ್ಲ ಸಾಮಾನ್ಯ ಅವ್ರವ್ರು ಹೇಳ್ತಾರೆ ಅವ್ರವ್ರು ಹೇಳ್ತಾರೆ ನಾವು ಯಾರು ಕೊಡೋದು ಯಾರು ಕೊಡೋದು ಅದಕ್ಕೆ ನಾ ಏನು ಹೇಳ್ತೇನೆ ಮರಾಠಿದಾಗ ಒಂದು ಮನೆ ಐತಿ ಐಕಾವೆ ಜನಾಚೆ करावे
करावे मनाचे. ಎಲ್ಲ ಮಂದಿರ ಮಾತು ಕೇಳಬೇಕು, ಮನಸ್ಸು ಮಾಡಬೇಕು. ऐकावे जनाचे करावे मनाचे. ಆದ್ರೆ ನಾ ಹೇಳ್ತೇನು ऐकावे ಮುನಿचे करावे मनाचे. ಮುನಿಗಳು ಕೇಳಬೇಕು, ಮನಸ್ಸು ಮಾಡಬೇಕು. ಮುನಿಗಳು ಎಲ್ಲರೂ ಯಾರು ನಾನು ಹೇಗೆ ಎಲ್ಲರೂ ಈ ಎಲ್ಲ ಮುನಿಗಳ ವಕೀಲರ ಇವ್ರು ಬರ್ದವ್ರ ಇವ್ರು ಏನದ ಜಡ್ಜ್ ಏನು ಮಾಡ್ತಾರ್ರಿ ಈ ವಕೀಲ್ ಕೇಳ್ದ ನಳಪ್ಪ ನಾನು ಏನ್ಮಾಡ್ತಾರೆ ಜೋರಾಗಿ ಮಾತ್ರ ಸೈಲೆಂಟ್ ಆರ್ಡರ್ ಶಿಸ್ತಾಗಿ ಮಾತಾಡ ಕಿವಂದಿಲ್ಲ ನಾನು ಕೇಳ್ಬಾರ್ದತಿ ಶಿಸ್ತಾಗಿ ಮಾತಾಡ್ತೀನಿ ಬರ್ತೋತಾನ ಆತು ಕೊಡ್ತಾಳ ನೀವು ಮಾತಾಡಪ್ಪ ಇವು ಬದಲ ಸುಮ್ಮನೆ ಶಿಸ್ತ ಸೈಲೆಂಟ್ ಆರ್ಡರ್ ಬರ್ಕೋತಾನೆ ಆತೋ ಹೋರಿ ಮುಂದಿನ ತಾರೀಕು ಕೊಡ್ತಾನೆ. ಆ ತಾರೀಕು ಕೊಟ್ಟ ಮನ್ಯಾಗ ಹೋಗಿ ಅವೆಲ್ಲ ಬರ್ಕೊಂಡು ನೋಡ್ತಾನೆ, ಜಗಂತ ತೆಗ್ದಾನು ನೋಡ್ತಾನೆ ಇವ್ ಸರಿನೋ ಇವ್ ಸರಿಯೋ ಇವ್ ಸರಿನೋ ಇವ್ ಸರಿ ಎಲ್ಲ ತಗೊಂಡು ನೋಡ್ತಾನೆ. ನೋಡಿದ ನಂತರ ಮುಂದಿನ ತಾರೀಕಿಗೆ ಬರ್ತಾವ ಅವ್ರು ಬರ್ದ ತುಂಬಿಕೊಂಡ್ರಿ ನಾ ಹೇಳ್ತೇನೆ. ಮತ್ತೆ ವಕೀಲ ಎಲ್ಲೆಲ್ಲಿ ಕಲ್ತಾನೆ, ಜಡ್ಜಿನೂ ಎಲ್ಲೆಲ್ಲಿ ಕಲ್ತಾನೆ. ಆದ್ರೆ ವಕೀಲನ ನಿರ್ಣಯ ಸರಿ ಇಲ್ಲ ಜಡ್ಜಿಂದ ಯಾಕ ಜಡ್ಜ್ ಎರಡು ಜನ ಕೇಳಿ ನಿರ್ಣಯ ಮಾಡ್ತಾನೆ. ಹಂಗೆ ನೀವು ಜಡ್ಜಿ ಆಗ್ರಿ, ಶ್ರಾವಕರೇ ನೀವು ಜಡ್ಜಿ ಆಗ್ರಿ, ಎಲ್ಲ ಸ್ವಾಮಿಗಳ ಶಾಸ್ತ್ರ ಏನಿಲ್ಲ ನೋಡೋಣ ಮಾಡೋಣ. ಯಾಕಂದ್ರೆ ಸ್ವಾಮಿಗಳಿಗಿಂತ ಆಚಾರ್ಯ ಉಪಾಧ್ಯಾಯ ಸಾಧುಗಳಿಗಿಂತ ಮತ್ತೆ ಅರ್ಹಂತ ಭಗವಂತಗಳಿಗಿಂತ ಸರ್ವಶ್ರೇಷ್ಠ ಯಾವುದಂದ್ರೆ ಜಿನ್ವಾಣಿ ಐತಿ. ಜಿನ್ವಾಣಿ ಸರ್ವಶ್ರೇಷ್ಠ. ಯಾಕಂದ್ರೆ ಎಷ್ಟು ಅರ್ಹಂತಗಳು ಬಂದರು, ಎಷ್ಟು ಪಾದವರು, ಎಷ್ಟು ತೀರ್ಥಂಕರು ಬಂದರು ಹೊಂಟವಾದ್ರು, ಎಷ್ಟು ಆಚಾರ್ಯಗಳು ಬಂದರು ಹೊಂಟವಾದ್ರು, ಉಪಾಧ್ಯಾಯ ಬಂದರು ಹೊಂಟವಾದ್ರು, ಸಾಧುಗಳು ಬಂದರು ಹೊಂಟವಾದ್ರು. ಅದ್ರೇನಲ್ಲ ಅದು ಜಿನ್ವಾಣಿ ಅದ್ರಾಗ ಏನು ವ್ಯತ್ಯಾಸ ಇಲ್ಲ. ಅದಿನ ಭಗವಂತರ ಯಾನ್ ದ್ವಾದಶಾಂಗ್ ಒಂದು ಜಿನ್ವಾಣಿ ಹೇಳ್ರು ಅದ ಅಜಿತ್ನಾಥ, ಅದೇ ಹೇಳಿ ಸಂಭವನಾಥ, ಅದೇ ಹೇಳಿ ಪಾರ್ಶ್ವನಾಥ, ಅದೇ ಹೇಳ್ರು ಮಹಾವೀರ, ಅದೇ ಹೇಳಿದ್ರೆ ಕುಂದ, ಅದೇ ಹೇಳಿದ್ರು ಶಾಂತಿ ಸಾಗರ, ಅದೇ ಹೇಳಿದ್ರು ವಿದ್ಯಾಸಾಗರ, ಅದೇ ಹೇಳಿದ್ರು ಇನ್ನು ಚಾನ್ಯ ದೊಡ್ಡ ಚಾನ್ಯ. ಸುಧಾಸಾವ ಅಂದ್ರು ನಾವು 1.5 ಗಂಟೆ 2 ಗಂಟೆ ಪ್ರವಚನ ಹೊರನು ಹೇಳನು ಎಲ್ಲ ಕೇಳ್ರಿ. ಲಾಸ್ಟ್ ಹಂಗಂತ ನೀವು ಯಾವ್ದು ಸುದ್ದಿ ಮಾಡ್ತೀರಿ? ನಾವು ಒದ ಸಾಧ್ಯ ನೀವು ಗುರು ಸುದ್ದಿ ಯಾವ ಮಾಡಲಿಲ್ಲ, ಜಿನ್ವಾಣಿ ಸುದ್ದಿ ಅದು ಜಿನ ಭಗವಾನ್ ವಾಣಿ ನೋಡ್ರಿ. ಗುರುವಾಣಿ ಸುದ್ದಿ ಮಾಡಬೇಕು ಒಂದು ಜಿನ್ವಾಣಿ ಸುದ್ದಿ ಯಾಕೆ ಮಾಡ್ರಿ? ಗುರು ಇಲ್ಲ, ಗುರು ನಾನು ತನ್ನ ವಚನ ಜ್ಞಾನ ಹೋಲ್ಲ, ಜಿನೇಂದ್ರ ಭಗವಂತ ಜ್ಞಾನ ಹೇಳ್ಯಾರೋ ಅದೇ ಹೇಳ್ತಾರೆ ಗುರುಗಳ, ಅದೇ ಅದಕ್ಕೆ ಜಿನ್ವಾಣಿ ಅಂದ್ರು, ಗುರುವಾಣಿ ಅನ್ನಿಲ್ಲ ಜಿನ್ವಾಣಿ ಅಂದರು. ಆದ್ರೆ ಆಶ್ಚರ್ಯ ಮಾತ ವಾಸುಪೂಜಿ ಭಗವಂತರ ಆಜ್ಞಾದವ್ರು ಅಲ್ಲಿ ಮುಗಿಸುವಾದ್ರು, ಅವರು ಒಂದು ಪರಂಪರೆ ಖಂಡಿತ ಮಾಡಿದ್ರು. ಅದು ಈ ಪ್ರಶ್ನೆ ನಮಗೆ ಕೇಳ್ತಾರೆ ಮಂದಿ, ಮಹಾರಾಜ್ ಒಂದು ಒಕ್ಕಟ್ಟಾಗಿ ನಿಮ್ಗೆ ಯಾಕಾಗಲ್ಲ, ನಮ್ಮ ಬಡ್ಡಿಗೆ ಕೈ ಹಾಕ್ತಾನೆ, ಬಡ್ಡಿಗೆ ಕೈ. ನಮ್ಮ ಸ್ವಾಮಿಗಳು ಬೇಡ್ರಿ ಆಚಾರಗಳು ಒಕ್ಕಟ್ಟು ಆಗೋದಿಲ್ಲ, ಆ ಆಚಾರಗಳು ಬ್ಯಾರೆ ಬರ್ದು ಈ ಆಚಾರಗಳು ಹಳ್ಳಿಯೆಲ್ಲ ಕೂಡಿ ಅಲ್ಲೇ ಬರ್ತೈತ್ರಿ. ಆ ಬ್ಯಾರೆ ಅವ್ರನ್ನ ಬೇಡ ಆಚಾರನ ತೀರ್ಥಂಕರು ಎಲ್ಲ ಶಾನ್ಯರು ಒಕ್ಕಟ್ಟೆ ಆಗಲಿಲ್ಲ. ಒಬ್ಬರು ಕೈಲಾಸ ಬರ್ಬೇಕು ಮೋಕ್ಷವಾದ್ರು, ಒಬ್ಬರು ಮದುವೆ ಲಗ್ನ ಮಾಡ್ಬೇಕು ಆದ್ರು, ಮದುವೆ ಮಾಡ್ಬೇಕ ಗಿರ್ನಾರ್ಕ ಅಕ್ಕರ ಅಲ್ಲಿ ದಿಟ್ಟ ಅಕ್ಕರ ಮೋಕ್ಷವಾದ್ರು. ಅವ್ರು ಊರ ಬಿಡ್ಲಿ ವಾಸುಪೂಜಿ ಬಾಬಾರ ಊರ ಬಿಡ್ಲಿ ಊರಾಗ ಗರಬಲ್ಲ ಬಂದ್ರು ಹುಟ್ಟರು ಠೀಕ್ ಗರಬಲ್ಲ ಬರೋದ ಹುಟ್ಟದ ಅವ್ರ ಕಾಯ್ದಿಲ್ಲ. ಅದು ಯಾಕೆ ಪಕ್ಕತ್ತೆ ಕಾರ್ಮಿಕ ಹಚ್ಚಿ ಅಲ್ಲಿಂದ ದೀಕ್ಷಾ ತಗೋದ್ರೆ ಅವ್ರ ಕಾಯ್ಗಿತ್ತಿಲ್ಲೋ ಇಟ್ಟೇನಲ್ಲ. ಯಾಕೆ ದೀಕ್ಷಾ ತಗೊಂಡು ಊರು ಬಿಟ್ಟಿಲ್ಲ, ಊರಾಗ ಯಾಕೆ ದೀಕ್ಷಾ ತಗೊಂಡ್ರು? ಕೇವಲ ಜ್ಞಾನ ದುಸರಿಗೆ ಹೋದ ಪಶ್ಚಿಮ ಮಾಡಿ ಆಗ್ತಿತ್ತೋ ಇಲ್ಲೋ, ಅದು ಆಗಲಿ. ಕೇವಲ ಜ್ಞಾನ ಆದ ನಂತರ ಮೋಕ್ಷ ಶಿಖರಿಗೆ ಹೋಗಿ ಬರ್ತಿತ್ತೋ ಇಲ್ಲೋ. ಹಿಂಗ್ಯಾಕ್ರಿ ಇದು ಹಿಂಗ್ಯಾಕೆ ಮಾಡಿರ್ತಾರೆ ಎಲ್ಲರದೇ ಆಯ್ತು. ಅವ್ರು ಪಾವಾಪುರದಿಂದ ಮೋಕ್ಷವಾದ್ರು, ಅವ್ರು ಚಂಪಾಪುರದಿಂದ ಆದರು, ಅವ್ರು ಶಿಖರ್ಜಿದಿಂದ 20 ಮಂದಿ ಆದರು, ಅವ್ರು ಕೈಲಾಸಪುರದಿಂದ, ಅವ್ರು ಗಿರ್ನಾರದಿಂದ ಯಾರು ಇರಲಿಲ್ಲ. ಹಿಂಗೆ ನಡೆದಿತ್ತು ನನ್ನ ಜೈನ ಧರ್ಮ. ವಾಸುಪೂಜಿ ಭಗವಂತರ ಎಲ್ಲ ಪ್ರಥಮವಾಗಿ ಲಗ್ನ ಮಾಡ್ಕೊಳ್ಳೋಕೆ ಹೇಳಿ ಬಾಲ್ ಬ್ರಹ್ಮಚರ್ಯ ಆದರು. ಅವ್ರು ನೋಡಿ ಮಲ್ಲಿನಾಥ ಆದರು, ಆ ನಂತರ ಲಾಸ್ಟ್ 3 ಮಂದಿ ನೇಮಿನಾಥ ಭಗವಂತನ ಮದುವೆ ಆಗಿತ್ತು ಇಲ್ಲಿ ಹೇಳ್ತೀವಿ. ಹಾಂ ಆಗಿತ್ತು ಇಲ್ಲ ಆಗಿತ್ರಿ ಅರ್ಶನಾಸ್ತ್ರ ಮನಸ್ಸು ಅಂತ ಆಗಿತ್ತು ಇಲ್ಲೋ, ಪಸಂದ್ ಬಂದಿತ್ತು ಅವಳು ಅದು ಪಸಂದ್ ಬಂದವರು ಹೋಗಿಲ್ಲ, ಎಂಗೇಜ್ಮೆಂಟ್ ಆಗಿತ್ತು ಎಂಗೇಜ್ಮೆಂಟ್ ಆಗಿತ್ತು ಎಂದು ಹೇಳಿದ್ರು. ಮಂತ್ರಿ ಯಾರು ಹುಡುಗಿನವ್ರು ಎಂಗೇಜ್ಮೆಂಟ್ ಮಾಡ್ರಿ ನಂತರ ಪಸಂದ್ ಇಲ್ಲ ಅಂದ್ರೆ ಅಷ್ಟನ್ನ ಯಾರು ಮಾಡ್ಕೋತಾರೆ? ನೀನು ಯಾಕೆ ಬಿಟ್ರಪ್ಪ ಅವರ ಯಾಕೆ ಬಿಟ್ರು? ಏನಾಗಿತ್ತು ಕಾರಣ? ಯಾರು ಬಿಡುದು? ಅರ್ಧ ಮದುವೆ ಆಗಿತ್ತು ಇಲ್ಲೋ, ಅರ್ಧ ಮದುವೆ ಆಗಿತ್ತು ಇಲ್ಲೋ. ಮತ್ತ ಆದ್ರೆ ನಮ್ಮ ಗುರುಗಳು ಹೇಳ್ತಾರು, ಇವು 5 ಮಂದಿ ತೀರ್ಥಂಕರಗಳ ಬಾಲ ಬ್ರಹ್ಮಚಾರ್ಯ ಆಗ್ಯಾರೋ
ಆಗ್ಯಾರೋ ಇವು 5 ಮಂದಿ ತೀರ್ಥಂಕರ ಈ ಹುಂಡಾ ಸರ್ಕಲಿ ಕಾಲದ ಕಾರಣ ಇದು ದೋಷಿ ಅಂತ ಹೇಳಿದರು. ಇದು ದೋಷಿ ಯಾಕಂದ್ರೆ 4 ಪುರುಷಾರ್ಥ ಎಲ್ಲ ಧರ್ಮದೊಳಗೆ ಹೇಳ್ಯಾರು. ಯಾವ 4 ಪುರುಷಾರ್ಥ? ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಇವು 4 ಪುರುಷಾರ್ಥ ಹೇಳ್ಯಾರು, ಎಲ್ಲ ಧರ್ಮದಾಗ ಹೇಳ್ಯಾರು. ಅನ್ಯ ಧರ್ಮದೊಳಗೆ ಹಿಂದೂ ಧರ್ಮದೊಳಗ ಯಾರು ಕಾಮ ಪುರುಷಾರ್ಥ ಮಾಡುದು ಅರ್ಥಾತ್ ಯಾರು ಮದುವೆ ಲಗ್ನ ಮಾಡ್ಕೊಳ್ಳಿಲ್ಲ ಅವ್ರಿಗೆ ಸ್ವರ್ಗನೂ ಇಲ್ಲ ಮೋಕ್ಷ ಇಲ್ಲ ಅಂತ ಹೇಳಿದ್ರು. ಸ್ವಾಮಿ ಆಗಿದ್ರೆ ಹೋಗಿ ಮನೆಗೆ ಮೊದಲು ಲಗ್ನ ಮಾಡ್ಕೋ, ಆ ನಂತರ ಮತ್ತೆ ಬಂದ ಸ್ವಾಮಿ ಅದ್ರ ಸರ್ವ ಶುಕ್ಲ ಸೇರಿ ಅಂದ್ರೆ 4 ಪುರುಷಾರ್ಥ ಅವಶ್ಯಕ ಏಕೆ ಹೇಳ್ಯಾರು. ಆದ್ರೆ ಇವರು 5 ಮಂದಿ ತೀರ್ಥಂಕರ ಅದ್ರೊಳಗ ವಾರ್ಷಿಕೋಜಿ ಭಗವಂತ ಬಾಲ ಬ್ರಹ್ಮಚಾರಿ ಆದರೂ ಇದು ಲಗ್ನ ಪರಂಪರನ ಬಂದ್ ಮಾಡುವಾಗ ಮದುವೆ ತಂತ್ರ ಇದು ದೋಷ ಪೈಲ ಎಲ್ಲರ ಪೈಲ ಮೊದಲು ದೋಷ ಇವರ ಮಾಡಿದ್ರು. ಎಂಥ ಪಾಪ ನೋಡಿದ ಅವಾಗ ಇದೆಲ್ಲ ಹಿಂಗೆ ಅದನ್ನ ನೋಡಿ ಈಗ ಬಾಲ ಬ್ರಹ್ಮಚಾರಿ ಸ್ವಾಮಿ ವರ್ಷರು ಲಗ್ನ ಆಗಿ ನಾವು ಸುಳ್ಳು ಅಲ್ಲ ಹೇಳ್ತಾರೆ. ಲಗ್ನ ಆಗಿ ದೀಕ್ಷಾ ತಗೋತಾರೆ ಅವ್ರು ಶ್ರೇಷ್ಠವಾಗಿ ಬಾಲ ಬ್ರಹ್ಮಚಾರಿ ನಾವು ಶ್ರೇಷ್ಠರೇ ಹೇಳಿದ್ರು ಮಾವೇರ. ಬಾಲ ಬ್ರಹ್ಮಚಾರಿ ಮಹಾರಾಜ ಮುನಿಗಳ ಶ್ರೇಷ್ಠವಾಗಿ ಲಗ್ನ ಮಾಡ್ಕೊಂಡು ಮಕ್ಕಳ ಆಹಾರ ಆ ನಂತರ ದೀಕ್ಷಾ ತಗೊಂಡು ಅವ್ರು ಶ್ರೇಷ್ಠ ಹೇಳತ್ರಿ. ಶ್ರೇಷ್ಠ ಯಾರಪ್ಪ ಅನ್ನ ನಿಮ್ಮ ಪಸಂತ ಪಂಚಬಾಲ ಐತಿ ಬಾಲ ಬ್ರಹ್ಮಚಾರಿ ಶ್ರೇಷ್ಠ. ಆಗಮ ಶಾಸ್ತ್ರ ಪ್ರತಿ ಲಗ್ನ ಮಾಡ್ಕೊಂಡ ಯಾರು ದೀಕ್ಷಾ ತಗೋತರು ನಮ್ಮ ಗುರುಗಳನ್ನ ಎಷ್ಟೇ ಸರಿ ಅಂದ್ರೆ ನಮ್ಗಂತಿದ್ರು ನಮ್ಮ ಗುರುಗಳು ಆಚಾರ್ಯ ವಿದ್ಯಾರ್ಥಿಗಳ ನಿಮ್ಗೆ ಯಾರು ನೀವು ಲಗ್ನ ಮಾಡ್ಕೊಳ್ಳಲ್ಲ ನಿಮ್ಗೇನು ಗೊತ್ತು ಸಂಸಾರ ಪ್ರಪಂಚ ಏನಾಗ್ತತಿ. ಲಗ್ನ ಮಾಡ್ಕೊಂಡ ಹೆಂಡತಿ ಮಕ್ಕಳ ಮೊಮ್ಮಕ್ಕಳ ಮರಿಮಕ್ಕಳ ಸೊಸೆದರ ಎಲ್ಲ ತುಂಬಿ ಮನೆ ಹಚ್ಚಿ ಎಲ್ಲ ಮನೆ ಗತಾಗ ತುಂಬತ್ತೆ. ಅಂಥ ಮನ್ಯಾಗ ಮನೆ ಬಿಟ್ಟು ಹೊರಗೆ ಹೋಗ ಭಾಳ ಕಠಿಣ, ಭಾಳ ಕಠಿಣ. ಕಠಿಣ ಐತೇನಲ್ರಿ ಇಲ್ಲ ನೀವು ನಮ್ಮ ಅಂತೀರ ನೀವ್ರೇ ಯಾರು ಅನ್ನ ಮೊದ್ಲಾಗನೆಲ್ಲ ಹೆಂಡತಿಲ್ಲ ಮಕ್ಕಳೆಲ್ಲ ಮೊಮ್ಮಕ್ಕಳು ಬಿಟ್ಟು ಬಂದದ ನಿಮ್ಗೆ ಏನು ಮತ್ತೆ ಅಂದ್ರಿ. ಉಪವಾಸ ಮಾಡಿ ಬಸ್ಸಾಗ ಹೋಗಿ ಕೊಂಡೋದ ಇದು ಶ್ರೇಷ್ಠ. ಏನು ಉಪವಾಸ ಮಾಡಿ ಮನ್ಯಾಗ ಚಂದ ಅಂತ ಅಡಿಗೆ ಮಾಡಿ ಎಲ್ಲರಿಗೂ ಹೊಟ್ಟಿಗೆ ಹಾಕಿ ತಾವು ತಿನ್ನೋದಿಲ್ಲ ಇದು ಶ್ರೇಷ್ಠ. ಹೇಳಿ ನೋಡ್ರಿ ಯಾವ ಶ್ರೇಷ್ಠ ಒಳಗೆ ಹೇಳತ್ರಿ ನೋಡ್ರಿ ಎಷ್ಟು ಉಪವಾಸ ಮಾಡಿ ಚತ್ತ ಅಂತ ಬಸ್ಸಾಗ ಕೂತ್ರಪ್ಪ ಯಾನ ಸಂಬಂಧ ಮೌನ ಹಿಡ್ಕೊಂಡು ಬಸ್ಸಾಗ ಕೂತ್ರು ಇದನ್ನ ಬಿಡ್ರಿ ಇದು ಯಾರಿಗಿಲ್ಲ ಅನ್ನತ್ತೆ. ಆದ್ರೆ ಉಪವಾಸ ಮಾಡಿ ಮನ್ಯಾಗ ಎಲ್ಲರೂ ಚಂದ ಅಡಿಗೆ ಮಾಡಿ ಊಟ ಹಾಕಿ ನೀಡಿ ಆಗ ಭಾಳ ಮಾಡಿಟ್ರು ಒಂದು ಸುತ್ತ ತಿನ್ನಿಲ್ಲ. ಎಷ್ಟು ಮುಂದಿದ್ದು ಇದನ್ನ ಮುಂದೆ ಇದ್ರೂ ತಿನ್ನೋದಿಲ್ಲ. ಅಂತ ಮಣ್ಣಿನ ಕಂಟ್ರೋಲ್ ನೋಡಿ ಎಷ್ಟು ವಿಚಿತ್ರ ನೋಡ್ರಿ. ಆಗ ನಾವ್ರೀಗ ಜೋರಾಗಿ ಹೇಳ್ತಾವ ಹೇ ಬಾಲ್ ಬ್ರಹ್ಮಚಾರಿ ಇದ್ದಾರ್ರಿ ಬಾಲ್ ಬ್ರಹ್ಮಚಾರಿ ಇದ್ದಾರ್ರಿ ಎಲ್ಲಪ್ಪ ಲಗ್ನ ಮಾಡ್ಕೊಂಡ ಒಳಗೋಲ್ಲ. ಅಭಿಮನ್ಯು ಗೊತ್ತಿಲ್ಲ ಚಕ್ರ ವ್ಯೂಹದಾಗ ಹೋಗಿದ್ದು ಸಣ್ಣ ಹುಡುಗವ ಆದ್ರೆ ಎಲ್ಲರೂ ಗೆದ್ಕೋತ ಒಳಗೆ ಹಾಲು ಅದು ಹೊರಗೆ ಬರೋದನ್ನು ಕಲಿಸ್ಲಿಲ್ಲ ಅವ್ರ ತಾಯಿ ತಂದೆ ಹೊರಗೆ ಬರೋದು ಕಲಿಸ್ಲಿಲ್ಲ. ಒಳಗೆ ಅವ್ನು ಎಲ್ಲರೂ ಕೂಡಿ ಎಲ್ಲರಿಗೂ ಒಬ್ಬ ಭಾಜೆಗಿದ್ದ ಅದು ಎಲ್ಲರೂ ಕೂಡಿಕೊಂಡ್ರೆ ಮಕ್ಕಳವ್ರ ಎಲ್ಲರೂ ಕೂಡಿಕೊಂಡ್ರೆ ಇಲ್ಲಂದ್ರೆ ಒಬ್ಬೊಬ್ರು ಬರ್ತಿದ್ರೆ ಎಲ್ಲ ಬಂದು ಹೊರಗೆ ಬರ್ತಿದ್ದವ. ಇದು ಚಕ್ರ ವ್ಯೂಹ ಸಂಸಾರ ಅಂದ್ರೆ ಇದು ಒಳಗೆ ಹೋಗಿ ಲಗ್ನ ಮಾಡ್ಕೊಂಡು ಮಕ್ಕಳ ಮೊಮ್ಮಕ್ಕಳ ಸತ್ತಿದ್ದಾರೆ ಎಲ್ಲ ಮಾಡಿ ಆಯ್ತು ಹೊರಗೆ ಬಂದ್ರು ಅದು ಶ್ರೇಷ್ಠ ಸ್ವಾಮಿ ಅಮ್ಮಗಳು ಅವರ ತಪ್ಕೊಂಡು ಶ್ರೇಷ್ಠ ತಪ್ಕೊಂಡು ಸರಿ ಹೇಳಿಲ್ಲ ಮಾತಾಡ್ಲ. ಲಗ್ನ ಮಾಡ್ಕೊಂಡು ಯಾವ ಎಲ್ಲ ಪ್ರಪಂಚ ಮಾಡಿ ಎಲ್ಲ ಹೊರಗೆ ಬರ್ತಾರೋ ಅಂತ. ಅದಕ್ಕಾಗಿ ನಾವು ಎಷ್ಟೇ ಸರಿ ಅಂತೇನು ಎಷ್ಟು ದೊಡ್ಡ ಕಾರ್ಯಕ್ರಮದಾಗ ಹತ್ತಿರ್ಕೊಂಡು ನಾನು ಆಚಾರ್ಯ ವಿದ್ಯಾರ್ಥಿಗಳ ಬಾಲ ಬ್ರಹ್ಮಚಾರಿ ಅವ್ರ ಪೂರ ಸಂಘ ಬಾಲ ಬ್ರಹ್ಮಚಾರಿ ಇರ್ಲಿ. ಆದ್ರೆ ಆಚಾರ್ಯ ವಿದ್ಯಾರ್ಥಿಗಳ ಬಾಲ ಬ್ರಹ್ಮಚಾರಿ ಆದರೂ ಅದೇ ಪ್ರಕಾರ ಅವ್ರ ತಾಯಿ ತಂದೆ ಬಾಲ ಬ್ರಹ್ಮಚಾರಿ ಆಗ್ತಿದ್ರು. ಮಗಳ ಲಗ್ನ ಮಾಡ್ಕೊಳ್ಳೋದ್ರಿ ಏನಂತೈತ್ರಿ ಏನಾಗ್ತಿತ್ತು. ಆಚಾರ್ಯ ವಿದ್ಯಾರ್ಥಿಗಳು ಎಲ್ಲಿಂದ ಬರ್ತೀವಿ ಆಚಾರ್ಯ ವಿದ್ಯಾರ್ಥಿಗಳು ಬರ್ಲಾಗ್ತದೆ ಈ ಉತ್ತಮ ಸಂಘ ಎಲ್ಲಿಂದ ಬರ್ತದ ಬೀಗ ಅಂತ ಅಷ್ಟಾಗಿ ನಮ್ಕೊಂಡ್ರಿ ಕೇಳ್ತ ನೋಡಿ ಬಡ್ಡಿ ಹೇಳಿ ಮಲ್ಲಿ ಸಾಗರ ಶ್ರೇಷ್ಠ ಒಂದು ವಿದ್ಯಾಸಾಗರ ಶ್ರೇಷ್ಠ ಹೇಳಿ ನೋಡಿ ಎಲ್ಲರೂ ಮಲ್ಲಿ ಸಾಗರ ಶ್ರೇಷ್ಠ. ಯಾಕಂದ್ರೆ ಲಗ್ನ ಮಾಡ್ಕೊಂಡ ಕೆಸರ್ಲಾ ಕಾಲು ಹಾಕಿ ಕೆಸರ್ಲಾ ಕಮಲ್ ಹೂವು ಹುಡ್ಸಿದ್ರಿ ಕೆಸರ್ಲಾ ಕಾಲು ಹಾಕಿ ಅಂತ 5 6 ಮಕ್ಕಳಾದ ಎಲ್ಲ ಧರ್ಮ ಹಚ್ಚಿ ಅವರು ಮುನ್ಯಾದಿಕಾದ್ರೆ 2 ಮಂದಿ ಗಂಡ ಐತಿ. ಎಷ್ಟು ಶ್ರೇಷ್ಠರಿ ಎಷ್ಟು ಶ್ರೇಷ್ಠದ ಭಾಳ ದೊಡ್ಡದ ವಿದ್ಯಾಸಭೆ ಮಲ್ಲಿ ಸಗರ ಶ್ರೀಮಂತಿ ಮಹಾನ್ ಇದ್ರು ಅವ್ರ ಮಹಾನ್ ಇದ್ರು. ಆತ ಗ್ರಸ್ತರೇ ನೀವು
ಇದು ತಿಳಿಬೇಡ್ರಿ, ನಾವು ಲಗ್ನ ಮಾಡ್ಕೊಂಡು ನಮ್ಮ ಕೈಲಿ ಏನು ಆಕತಿ ನಾವ್ರೇನು ಸ್ವಾಮಿ ಹಾಕು ನಾವ್ರೇನು ಅಮ್ಮಗಳು ಹಾಕೋ ಇದು ಮನ್ಸಿನಾಗ ತರೋಗಿರಿ. ಇವ್ರು ದೀಕ್ಷಾ ತೊಗೊಂಡ್ರಿ ಒಳ್ಳೆ ಶ್ರೇಷ್ಠ, ಭಾಳ ಶ್ರೇಷ್ಠ ಇಲ್ಲ. ಆದ್ರೆ ಈಗ ನಾವು ನಿಮ್ಗೆ ಹೇಳಿದ್ವು ಕೇಳ್ರಿ, ನಾವು ನಿಮಗೆ ಹೇಳಿದ್ವು ಅಪ್ಪ ಸಂಸಾರ ಕೆಟ್ಟೈತಿ, ಹಂಗೆ ಮಾಡ್ಬೇಡ್ರಿ ಇದು ಮಾಡ್ಬೇಡ್ರಿ ಅದು ಮಾಡ್ರಿ ಮಹಾರಾಜ್. ನಿಮ್ಗೆ ಏನು ಗೊತ್ತಾ, ನೀವು ಲಗ್ನ ಮಾಡ್ಕೊಂಡ್ರೆ ಮದ್ವೆ ಮಾಡ್ಕೊಂಡಿಲ್ಲ, ನಿಮ್ಮ ಹೆಂಡ್ರ ಮಕ್ಕಳಿಲ್ಲ, ಏನು ನಿಮ್ಗೆ ಗೊತ್ತಾ, ನೀವು ಏನು ಹೇಳ್ತೀರಿ ಅದು ಕೇಳ್ತಿದ್ವಿ ನಾವು. ಅದೇ ಯಾವ ಮದ್ವೆ ಮಾಡ್ಕೊಂಡು ನಾವು ಸ್ವಾಮಿ ಹೇಳಿದ್ರೆ ಹೌದ್ರಿ, ಏಯ್ ಮದ್ವೆ ಮಾಡ್ಕೊಂಡು ನಾವು ಸ್ವಾಮಿ ಹೇಳಿದ್ರೆ ಹಂಗೆ ಮಹಾರಾಜ್ ಸರಿ ಯಾಕ ಅದು ಮದುವೆ ಹೇಳ್ತಾ ಏಯ್ ನಾನೇ ಮದ್ವೆ ಮಾಡ್ಕೊಂಡೇನೋ, ನಮ್ಮದು ಮದುವೆ ಆಗಿತ್ತು, ಮಕ್ಕಳು ಆಗ್ಯಾವ, ಹೆಂಡ್ರ ಎಲ್ಲ ಇದ್ದು ಎಲ್ಲರೂ ಬಿಟ್ಟು ನಮ್ಮ ಸ್ವಾಮಿ ಆಗ್ಯಾನು. ಅವಾಗ ನಿಮ್ಮ ಬಾಯ ಬಂದಾಗ ಆಕತ್ತೆ ಇಲ್ಲೋ, ನಿಮ್ಮ ತಾಯಿ ಬಂದಾಗ ಈಗ ನಾವು ಹೇಳಿದ್ರೆ ನಮಗೂ ಉಳ್ಪಾಟ್ ಅಂತೀರಿ. ಮಹಾರಾಜ್ ನೋಡಿ ಮಾಡಿದ್ರೆ ನಿಮ್ಗೆ ಹೆಂಗೆ ಗೊತ್ತದ ಸಂಸಾರ ಹೆಂಗೆ ಆಗ್ತಾತಿ. ಆದ್ರೆ ಶಾಸ್ತ್ರದಾಗ ಗೃಹಸ್ಥ ಜೀವನ ಹೇಳ್ಯಾರ ಮುನಿ ಆಗ್ಲಕ್ಕ, ಆದ್ರೆ ಗೃಹಸ್ಥ ಜೀವನ ಸರ್ವಶ್ರೇಷ್ಠ ಜೀವನ. ಗೃಹಸ್ಥ ಇದ್ರೆ ಮುನಿ ನಿಜವಾಗಿ. ಆದ್ರೆ ಗೃಹಸ್ಥ ಜೀವನ ಮಲ್ಲಿತ ಇವರ ವಾಸುಪತಿ ಭಗವಂತರ ಗೃಹಸ್ಥ ಜೀವನ ನೋಡೋದಿಲ್ಲ. ಅವ್ರು ಒಬ್ಬರ ಶುರು ಮಾಡಿದ ಪರಂಪರಾ. ಅದಕ್ಕಿಂತ ಮತ್ತೆ ಜಾಸ್ತಿ ತೀರ್ಥಂಕರ ಎಲ್ಲರೂ ಲಗ್ನ ಮಾಡ್ಕೊಂಡು ಆಗ್ತಿದ್ರು. ಇವು 20 24 ಅಲ್ಲ, ಅದಕ್ಕಿಂತ ಮೊದಲು ಎಲ್ಲರೂ ಲಗ್ನ ಮಾಡ್ಕೊಂಡು ಆಗ್ತಿದ್ರು. ಈ ಹುಂಡಾ ಉತ್ಸರ್ಪಣಿ ಕಾಲ. ಹುಂಡಾ ಉತ್ಸರ್ಪಣಿ ಅನ್ನಂದ್ರೆ ಉತ್ಸರ್ಪಣಿ ಅಸ್ತರ್ಪಣಿ ಉತ್ಸರ್ಪಣಿ ಅವಸರ್ಪಣಿ ಆರು ಕಾಲದಾಗ ಒಂದರಿಂದ 6 ತನಕ ಉತ್ಸರ್ಪಣಿ ಮತ್ತು 6 1 ತನಕ ಅವಸರ್ಪಣಿ. ಹಿಂಗೆ ಆಗ್ತಿರ್ತಾ ಹುಂಡಾ ಉತ್ಸರ್ಪಣಿ ಅಂದ್ರೆ ದೋಷಯುಕ್ತ ಕಾಲ. ದೋಷಯುಕ್ತ ಕಾಲ. ಈ ಹುಂಡಾಸನ ಭಾಳ ದೋಷ ಆಗ್ಯಾವ್ರಿ. ಚಕ್ರವರ್ತಿ ಎದ್ದ ಸೊಯ್ದಿಲ್ಲ ಯುದ್ಧದಾಗ, ಆದ್ರೆ ಬಾಹುಬಲಿ ತಮ್ಮ 3 ಯುದ್ಧದಾಗ ಅವನು ಸೋಚಿದಿಲ್ಲೋ ಗೆದ್ದಿದ್ದೋ ಅವನ ಗೆದ್ದಿದ್ದೋ. ಇದ ಹುಂಡಾಸನ ದೋಷಿ. ತೀರ್ಥಂಕರೊಳಗೆ ಹೆಣ್ಮಕ್ಳು ಆಗುದಿಲ್ಲ, ಆದ್ರೆ ಅದನ್ನ ಭಗವಂತರೊಳಗೆ ಬ್ರಾಹ್ಮಣ ಸುಂದ್ರಿ ಆದ್ರೂ ಆದ್ರೆ ಇದು ಎಲ್ಲ ದೋಷರಿ. ಇದು ಹುಂಡಾವಸರಣಿ ಕಾಲದ ದೋಷ ಕಾರಣ ಆಯ್ತು. ಆದ್ರೆ ನಾವು ಕಾಲ ಮೇಲೆ ದೋಷ ಹಾಕೋದು ನಾವು ಪುರುಷಾರ್ಥ ಮಾಡು ಮಣ್ಣು ಮಾಡಿ ಹಂಗೆ ಆಗೋದ್ರಿ. ಅದಕ್ಕಾಗಿ ನೀವು ಆ ಗೃಹಸ್ಥರ ಜೀವನದಾಗ ಒಂದು ನೇಮ ತಗೋರಿ, ಯಾನ ಒಂದು ನೇಮ ತಗೋರಿ. ಅದು ಪೂರ ಆಗಲೇ ಆಗದ್ರಿ ಇರಲಿ. ಯಾನ ನೋಡುವ ನೀವು ದಿಗಂಬರ್ ಜೈನ್ ಕುಲದಾಗ ಹುಟ್ಟಿದ್ರಿ, ಹುಟ್ಟಿದ್ರೆ ಇಲ್ಲೋ ಜೈನ್ ಕುಲದಾಗ ಹುಟ್ಟಿದ್ರಿಲ್ಲೋ, ದಿಗಂಬರ್ ಜೈನ್ ಕುಲದಾಗ ಹುಟ್ಟಿದ್ರೆ ಮಾಡಿರ ಮಾಡಿದ್ರೆ ನಿನ್ನ ಹೆಸರನ್ನು ಮಾಡಿರಿತು ಉತ್ಸಾಹ. ದಿಗಂಬರ ಜೈನ ಕುಲದಾಗ ದಿಗಂಬರಾಗಿ ಹುಟ್ಟಿದೀವ, ದಿಗಂಬರಾಗಿ ಹುಟ್ಟಿದಿಲ್ಲೋ ಏನು ಬಚ್ಚೆ ಹಾಕೊಂಡು ಚಶ್ಮಾ ಹಾಕೊಂಡು ಹುಟ್ಟಿದಿ? ಹುಟ್ಟಿದಾಗ ಚಶ್ಮಾ ಇತ್ತೇನ? ಇಲ್ಲ. ಅದು ಹಾಕೊಂಡಿದ್ದೇನ? ಇಲ್ಲ. ದಿಗಂಬರಾಗಿ ದಿಗಂಬರ ಜೈನ ಕುಲದಾಗ ಹುಟ್ಟಿದವು. ಒಂದು ನಿಯಮ ಸಂಕಲ್ಪ ಮಾಡು, ಇವ ಲೈಫ್ನಾಗ ದಿಗಂಬರಾಗಿ ಸಹ ಒಂದು ವರ್ಷ ಆಗಲಿ ದಿಗಂಬರ ಸ್ವಾಮಿ, ಒಂದು ತಿಂಗಳಿಗಾಗಲಿ ಒಂದು ದಿವಸಕ್ಕಾಗಲಿ ಅದರ ದಿಗಂಬರ ಆದರ್ಶನ ಸಹ ಇರಲ್ಲಪ್ಪ. ಇದು ಒಂದು ಸಂಕಲ್ಪ ಮಾಡಿರೋ ಹಾಯ್ 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 ಎಷ್ಟು ದೊಡ್ಡ ಪುಣ್ಯ. 1 2 3 ಬಹುದೊಳಗೆ ಗ್ಯಾರಂಟಿ ನಿಮಗೆ ಮೋಕ್ಷ ಸಿಗೋದು ನೋಡ್ರಿ, ಗ್ಯಾರಂಟಿ. ಇದು ನೇಮ ಮಾಡ್ರಿ. ಇವ್ರಿದ ನೇಮ ಆಯ್ತು. ಇವ್ರದ ಒಂದು ಪಾಪಕಾರ ಮಾಡಿ ಬಂದರು. ದಿಗಂಬರ ಹುಟ್ಟಿದ್ನಾಗ ಆದ್ರೆ ಸೈಟ್ನಾಗ ದಿಗಂಬರ ಹಾಕಿ ಬರುವುದಿಲ್ಲ ಅವ್ರಿಗೆ. ಆದ್ರೆ ಒಂದು ಕೆಲಸ ನೀವು ಮಾಡ್ರಿ. ಯಾರು ಮಾಡೋದು ಅವರ ಇದು ನಮ್ಮ ನೇಮ ಮಾಡೋ ಸಂಕಲ್ಪ ಭಗವಂತ ಮುಂದೆ ಹೋಗಿ, ಭಗವಂತ ನಾವು ಮನುಷ್ಯ ಪರ್ಯಾಯ ಪ್ರಾಪ್ತ ಮಾಡು. ಮನುಷ್ಯ ಪರ್ಯಾಯ ನಮಗೆ ಸಿಗಿತ್ತು, ಜೈನ ಕುಲ ಸಿಗಿತ್ತು, ಸುಂದರ ಶರೀರ ಸಿಗಿತ್ತು, ನಿರೋಗ ಶರೀರ ಸಿಗಿತ್ತು, ಎಲ್ಲ ಚಲೋ ಆಯ್ತು. ಆದ್ರೆ ಬಾಬಾ ಭಗವಂತ ಇನ್ನು ದಿಗಂಬರ ಆಗಿ ಸೈಕ್ ಬರುದಿಲ್ಲ ನಮ್ಗೆ. ಆಗ ಒಂದು ಇಂಥ ಕೆಲಸ ಮಾಡು. ಯಾ ಕೈದಿಂದ ಕಾಯಾಗ ಎಣ್ಣೆ ತಗೊಂಡ ಈ ಕೂದಲು ಹೆಚ್ಚವು, ಕಾಯಾಗ ಹಣಿಗೆ ತಗೊಂಡು ಹಿಕ್ಕ್ಯಾವು, ಅದ ಕೈದಿಂದ ಯಾವಾಗ ಬೂದಿ ಹಾಕಿ ಕಸ ಕಿತ್ತಿ ಹೊರಗೆ ಕೂದಲ್ಲ ಎಲ್ಲ ಯಾವಾಗ ಶುಭ್ರ ಸೀರೆ ಉಟ್ಕೊಂಡ ಶುಕ್ರ ಧ್ಯಾನ ಪತ್ರಿಕಾ ಯಾವಾಗ ನಾನು ಕಲ್ಯಾಣ ಆತ್ಮ ಧ್ಯಾನ ಮಾಡ್ಯಾನಪ್ಪ. ಯಾವಾಗ ಸರ್ವಶ್ರೇಷ್ಠ ಸ್ತ್ರೀ ಪರ್ಯಾಯದ ಪದ ಆರಿಕಾ ಪದ ಐತಿ, ಆ ಪದ ಎಂತ ಸಿಕ್ಕೇತಪ್ಪ ಭಗವಂತ. ಭಾವನೆ ಮಾಡ್ಕೊಳ್ತೀವಿ, ಭಾವನೆ ಮಾಡ್ಕೊಂಡು ರೊಕ್ಕತ್ತವೇನ್ರಿ ರೊಕ್ಕತ್ತವೇನ ಇಲ್ಲಲ್ಲ. ಭಾವನೆ ಮಾಡಿ ಹ್ಯಾಂಗ ಕಾಪಿರ್ತೀವಿ. ನೀವು ಸುಖ ಭಾವನೆ ಮಾಡಬೇಕು. ಭಗವಂತ ಸೈಟ್ನಾಗ ಒಂದು ಜನ ದಿಗಂಬರ ಆಗೇನಪ್ಪ. ಯಾಕ್ರಿ ನೀವು ಮಾಡಕತ್ತುದು ಹೇಳಿದ ನಂತರ ಇನ್ನೊಂದು ಸ್ವಲ್ಪ ಅಭಿಷೇಕದಾಗ ಸಂಖ್ಯೆ ಹೆಚ್ಚಾಗಿತ್ತು. ಆಗಿತ್ತೋ ಇಲ್ಲೋ ಆದ್ರೆ ನೀವು ಮತ್ತೆ ಹೇಳ್ರಿ ನಿಮ್ಮ ಮನ್ಯಾಗ ನಿಮ್ಮ ಅತ್ತಿ ಮಕ್ಕಳಿಗೆ ಹೋಗ್ರಿ ಅಭಿಷೇಕ ಮಾಡ್ರಿ, ಭಗವಂತ ನೋಡ್ರಿ. ನೀವು ಅಭಿಷೇಕ ಮಾಡ್ರಿ, ನನ್ನ ಮನಸ್ಸು ಬಿದ್ದದಿ. ಎರಡನೇದಾಗ ಎಲ್ಲರೂ ಅವ್ರವ್ರ ಗಂಟೆಲ್ಲ ಬಂದು ಅಭಿಷೇಕ ಮಾಡ್ತಿರು. ಅವ್ರ ನೀವ್ರ ಎಮ್ಮೆ ತೊಳಿತೀರಿ, ಗಾಡಿ ತೊಳಿತೀರಿ, ಸಣ್ಣ ಕೈ ಹಾಕ್ತೀರಿ,
ಗಂಗಳು ಹುಚ್ಚಕ್ಕೆ ಯಾಕೆ ಅದು ಭಗವಂತ ಹೆಸರು ನಂಗೆ ಯಾಕೆ ಕೆಟ್ಟ ಅನಿಸ್ತೈತಿ, ನೀವು ಯಾವಾಗ ಅಭಿಷೇಕ ಮಾಡಿರಿ, ನೀವು ನಾ ಕಣ್ಣಲ್ಲಿ ಯಾವಾಗ ನೋಡೋನು, ನಿಮ್ಮ ಕೈಲಿ ಯಾವಾಗ ಅಭಿಷೇಕ ಗಂಧಗಳು ತಗೊಂಡನು, ಬಾಬಾ ಭಗವಂತ ದೇವಾಸ್ ಯಾವಾಗ ಬಂದತ್ತು ಧ್ವನ ಮಾಡ್ಲಾಕ ಮಾಡ್ಲೇನಲ್ಲ, ಮಳೆ ಅಜ್ಜಿ ಮಾಡಿ ಬರ್ತೀನಿಲ್ಲ ಇಲ್ರಿ ಮಾರ ನಮ್ಮ ಅಕ್ಕಿ ಮಕ್ಕಳ ಮಾಡಿರ್ತಾರು ಮತ್ತೊಂದು ಕೌಂದಿ ಹಚ್ಚಿ ಬರ್ತಾವೆ ಮತ್ತೆ ಆಡ್ರೋದತ್ತ ಯಾನ್ರಿ ಮಾಡ್ಬ್ಯಾಡ್ರಿ. ಭಾಳ ಪುಣ್ಯದಿಂದ ಸಿಕ್ಕಿತ್ರಿ, ಎಂಥ ದುರ್ಲಭ ಪರ್ಯಾಯ ಇಲ್ಲ, ಎಂಥ ದುರ್ಲಭ ಎಲ್ಲ ಸಿಕ್ಕಿತ್ರಿ ಇಲ್ಲ. ಒಬ್ಬ ಒಂದು ಊರವ ಇದ್ದವ, ಯಾವ್ದವ ಕೇರಳದವ ಎಂಥ ಬ್ಯಾಸಿಗೆ ದಿವಸದಾಗ ಒಂದು ಶ್ಯಾಮ್ ಮಾಡಿದ ಗೋವಾದ ಸಮುದ್ರ ನೋಡ್ಕೋಗ್ಯ. ಗೋವಾ ಸಮುದ್ರ ನೋಡ್ಪಾದ ಸಮುದ್ರದಲ್ಲಿ ಭಾಳ ಯಾಣವ ಸಮುದ್ರದಾಗ ಸೂರ್ಯ ಹುಟ್ಕತ್ತಾನು, ಎಲ್ಲ ಸಮುದ್ರ ಚಂಪ ಕಾಣ್ಕೆ ಭಾರಿ ಚಂದ ಕಾಣ್ಕೈತಿ. ಮುಂಜಾನೆ ಎದ್ದು ನೋಡ್ಕೋದ 2-4 ಕಿಲೋಮೀಟರ್ ದೂರ ವಾದ. ಆದ್ರೆ ಕೆಟ್ಟ ಬ್ಯಾಸಿಗೆ ಸುಡ್ಲಾಕೈತು, ಕಾಲು ಸುಡ್ಲಾಕತ್ತು, ನೆಳ್ಳೆಲ್ಲ ಏನೆಲ್ಲ ಏಪ್ಪ ಏನು ಧ್ಯಾನ ಮಾಡ್ಲಪ್ಪ ಅಂತ. ಇನ್ನು ಹೊಳ್ಳಿ ಹೋದ್ರೆ ಹೆಂಗೆ ಹೋದ್ ಭಯಾಕಾಗಿ ನಿರಟ್ಟಾಗಿದ್ದು ಹುತ್ತಿನ ಕ್ಯಾನಿಲ್ಲ ನೆಳದೇನಿಲ್ಲ ಹೊಳಿದಂಡಿಗೆ ನೋಡಿ ಆ ಸಮುದ್ರ ದಂಡಿಗೆ ಹೆಂಗೆ ಮಾಡೋಣ. ಆದ್ರೆ ಅವ್ನು ವಿಚಾರ ಮಾಡ್ಕೋ ತಿಂತಿರ್ಕೈತಿ, ಹೆಂಗೆ ಮಾಡ್ತೀನಿ ಹೆಂಗೆ ತಿರುಗಿ ಹೋಗಲಿ ಹೆಂಗೆ ಮಾಡಿ ವಿಚಾರ ಮಾಡ್ತಿದ್ದ. ಅದ್ರಾಗ ಇಷ್ಟ ಒಂದು ಸಣ್ಣ ಕಲ್ಲು ಸಿಕ್ತಾವ ತಿಂದ ನೋಡ್ಬಾರಿ ಕಲ್ಲು ಭಾಳ ಚಂದ ಕಾಣಿಸ್ತು. ಏನು ಉಪಯೋಗ ಬಂದಿತ್ತು ಮನೆ ಹುಡುಗರು ಯಾರ ಕಡೆ ಬಂದಿತ್ತು ಇಲ್ಲದ್ರೆ ಶಿವಟ ಜಗಲಿ ಮೇಲೆ ಏನು ಬರ್ತಿದ್ದೆ ಪೂಜಲಾಕ ಮನೆಗೆ ಹಂಗೇನೆ ಜೇನು ಮನೆ ಜಾವ್ರಿ ನಿಂತಲ್ಲಿ ಎಲ್ಲ ಜಾವ್ರುಗಳು ಅವ್ರ ಮನೆಯಾಗ ಎಲ್ಲ ಜಾವ್ರಿ ಅವ್ರ ಮನೆಯಾಗ ಇರ್ತಾವ್ರಿ. ಯಾಕಂದ್ರೆ ದಿವಸ 3-4-5 ಸರ್ತಿ ನಮಾಜ್ ಬರ್ತಲ್ಲ ಅವ್ರು ಮುಸ್ಲಿರ. ಆ ಮುಸ್ಲಿಂ ನಮಾಜ್ ಬರ್ತಂಗೆ ಹೆಂಗೆ ಗೊತ್ತಿದ್ದಾನೆ ನಿಮ್ಗೆ ಗೊತ್ತಿಲ್ಲ ಅದು ಅವ್ರು ಹೆಂಗೆ ಅಂತಾರ. ಅವ್ರ ಹಿಂದೂಗಳಿಗೆ ಮಂದಿ ಲಿಂಗೋತ್ರಿಗೆ ಜೈರಿಗೆ ಎಲ್ಲ ಹೇಳ್ತಾರೆ. ಅವ್ರಲ್ಲ ಅವ್ರು ಹೇಳ್ತಾರ. ಅವ್ರು ಏನ್ ಹೇಳ್ತಾರ ಅವ್ರ ಏ ಜೈನ್ ಸಾವಕರ್ರು ಹಿಂದೂಗಳ್ರಿಯೋ ನಿಗ್ರಾಯ್ತ್ರಿ ಎಲ್ಲಾರು ಕೇಳ್ರು, ನೀವು ಎಲ್ಲಾ ದೇವಿ ಜಗದಾನ್ ದೇವಿ ದೇವತಾ ಎಲ್ಲಾರು ಪೂಜಿಸ್ತೀರಿ, ಇದು ಪೂಜೋದ ಸರಿ ಅಲ್ಲ ಅಲ್ಲ ಹಿಂಗ ಅಂತಾರ. ಅವ್ರ ಇವ್ ಜೈವ್ರಿ ಏನಂತಾರು, ಜಗದಾಗ ಎಷ್ಟು ಜಾವರು ನಮ್ಮೂನು ಎಲ್ಲ ಇವ್ರು ಎಲ್ಲ ಅಂತಾರು ಹಂಗೆ ಮಾಡೋರು ಅಲ್ಲ ಅಂತಾರ. ಅವ್ರ ಸರಿ ಅದ ಸರಿ ಐತೇನಿಲ್ಲ. ಇದ್ರಾಗ ಧರ್ಮಸಾಗರ ಒಂದು ಚಂದ ಹಾಡ ಬರ್ತಾರೆ ಕನ್ನಡದಾಗ. ಇದು ಧರ್ಮಸಾಗರ ಭಾರಿ ಹುಷಾರ್ತದ್ರಿ. ಈಗ 50 ವರ್ಷ ಆಯ್ತು ಅವ್ರ ಸತ್ತ. ಅತಿಶಯ ಹುಷಾರ ಒಂದು ಗ್ರಂಥ ಬರ್ತಾರೆ, ಭಾಳ ಗ್ರಂಥ ಬರ್ತಾರೆ ಹಾಡುಗಳು ಅವ್ರ ಮಹಾರಾಜಾಗ ಕನ್ನಡದಾಗ 2 ಭಾಷೆದಾಗ. ಒಂದು ಶ್ಲೋಕ ಹಿಂಗೆ ಓದಿದ್ರೆ ಮಹಾಭಾರತ ಅದ ಸಾಲ ಹಿಂಗೆ ಹೊಳಿ ಓದಿದ್ರೆ ರಾಮಾಯಣ, ಹಿಂಗೆ ಓದಿದ್ರೆ ಮಹಾಭಾರತ, ಅದ ಹಿಂಗೆ ಓದಿದ್ರೆ ರಾಮಾಯಣ. ಎಂಥ ಜಾಸ್ತಿ ಜಲ್ದಿ ನೋಡ್ರಿ. ಅದ್ರಾಗ ಅವ್ರು ಬರ್ತಾರ್ರಿ ಭಾಳ ಚಂದ ಬರ್ತಾರ್ರಿ. ಹೆಣ್ಣು ಕನ್ನಡ ಬರ್ತಾರೆ ಹೆಣ್ಮಕ್ಳಿಗೆ. ಜೈನ ಬಾಲ್ಯರ್ ಬಾಳ ವಾಡಿ ಅಂತಾರ ಲಘು ನಡಿ, ಗೆಂಟೆರೆಲ್ಲ ಕೋಡಿ ಎಲ್ಲ ನಮ್ಗೆ ಹೋಗತಾರೋ, ಅವ್ರು ನೋಡಿ ಮುಸ್ಲೇರ್ ನಗತಾರೋ. ಈ ಗಣದೇರ ಎಂತಾವ್ರ ನಂದಿ ಬೈದ ಅಂತಾವ್ರ, ಗಾಡಿ ಹೊಡಿ ಕೊಡ್ತಾರೋ ಜವಕ್ಕೆ ಬರ ಅಂತಾರೋ. ಭಾಳ ಚಂದ ಆಡ ಬರ್ತಾರಲ್ಲ. ವಿಚಾರ ಮಾಡ್ರಿ. ಹಂಗ ಅಲ್ಲ ನಾವ್ರ ಭಾಳ ಪುಣ್ಯದ ಜೈನ್ ಕುಲ ಸಿಕ್ತೈತಿ. ಆದ್ರೆ ಅವ್ನು ಶಾನ್ಯಾನ್ ಮಾಡಿದ ಕಲ್ಲು ಚಂದ ಕಾಣ್ತು ಕಿಶ್ಯಾಗ ಹಾಕಿದ ಬದ್ದದ ವಿಚಾರ ಮಾಡ್ತಾ ಏನಪ್ಪ ನೆಳೆಲ್ಲ ಸಿಗಿತ್ರ ಸಾಕಪ್ಪ, ನೆಳನು ಎಲ್ಲಿಲ್ಲಿ ಸಮುದ್ರ ದಂಡಿಗೆ ಎಲ್ಲ ಸಿಕ್ಕಿತ್ತು. ಹೆಂಗೆ ಮಾಡಲಿ ಹೆಂಗೆ ಮಾಡಿ ವಿಚಾರ ಮಾಡ್ತದ. ಒಂದು ಕಣ್ಣು ಮೂಡಿ ಕಲ್ದು ಇತ್ತು ಒಂದು ಶೇಖಂಡ್ ಒಳಗ ದೊಡ್ಡ ಮರ ತಯಾರಾಗಿ ಮುಂದೆ ಬತ್ತು. ಜಲ್ದಿ ಬರ್ತಪ್ಪ ಮರ ಇದಾವ. ಆಶ್ಚರ್ಯ ಎಲ್ಲಿ ಜವ್ವಿಲ್ಲಿ ಹಂಗೆ ಹಂಗೆ ಬರ್ತದ. ಯಾವಾಗ ನಾ ಬಟ್ಟೆ ಕಟ್ಟಿಗೆ ದುಡ್ಡು ಕೊಟ್ಟಿರ್ಬೇಕು, ಅದ ಗುಡ್ಸ್ಲ ಯಾರ್ಯಾರು ಕಟ್ಟಿ ಕೊಟ್ಟಿರ್ಬೇಕು, ದಂಡಗಳು ನೆಳ ಕಟ್ಟಿರ್ಬೇಕು, ಯಾರ್ಯಾರು ನೆಳ ಮಾಡಿದ ಹೆಂಗೆ ಅವಾಗ ನಂಗೆ ನೆಳ ಸಿಕ್ಕಿತ್ತಪ್ಪ ಅಂತ. ಪುಣ್ಯ ಅಂತ ನನ್ನ ಭಾಗ್ಯ ಪರೀಕ್ಷೆ ದಾಸ್ ನೆಳ ಹಾಕೋತ ತಂಪಾಯ್ತು, ಸ್ವಲ್ಪ ಶಾಂತ ಭಗವಂತ ಕುಡಿಕೊಂಡು ಸ್ವಲ್ಪ ನೀರು ಯಾರು ಸಿಗುತ್ತದೆ ಯಾಕೆ ಚಲೋ ಆಗತ್ತಪ್ಪ. ಯಾರಿಗೆ ಸ್ವಾಮಿಗಳು ನೀರು ಕಾಯಾಗ ನೀರು ಹಾಕಿರ್ಬೋದು, ಅಥವಾ ದಂಗೋಲ್ ನೀರು ಕುಡ್ಸಿದ್ರೆ ನಂಗೆ ಸಿಗೋದ್ರಿ, ಇಲ್ಲಿ ಎಲ್ಲೇ ಸಿಗೋದ್ರಿ. ನನ್ನ ಭಾಗ್ಯ ಪರೀಕ್ಷೆ ಐತಿ ನೋಡ್ತೇನಪ್ಪ ಅನ್ನಿಸ್ತದ. ಬಾಬಾ ಭಗವಂತ ಸ್ವಲ್ಪ ಕುಡಿಗೆ ಸಿಗುತ್ತೆ ನೀರ. ಯಾಕೆ ಸಮುದ್ರದ ನೀರೇನಾಡ್ರಿ ಹಿಂಗೆ ಹೇಳ್ತಾರೆ ನೋಡಿ ಶಾಸ್ತ್ರದಾಗ. ಸಮುದ್ರದಾಗ ನೀರು ಭಾಳ ಆದ್ರೆ ಏನು ಉಪಯೋಗ ಇಲ್ಲ. ಮತ್ತು ಗುಡ್ಡ ಮೇಲೆ ಒಂದು ಹನಿ ನೀರಿಲ್ಲ, ಆದ್ರೆ ಬಳಿಯಲ್ಲಿ ಹುಟ್ಟೋದಿ ಮಾಡಿದ್ರೆ ಸಮುದ್ರದಾಗ ಗುಡ್ದಂಗ ಸ್ವಾಮಿಗಳು ಯಾರ್ಯಾರು ಇವ್ರು ಗುಡ್ಡ ಹಂಗ. ಶ್ರಾವಕ ಧನ ಸಂಪತ್ತಿ ಸಮುದ್ರ ಹಂಗ ಏನು ಉಪಯೋಗ ಇಲ್ಲ ಮೋಕ್ಷ ಮಾರ್ಗದಾಗ. ಸ್ವಾಮಿಗಳ ಮ್ಯಾಲೆ ಸಂಪತ್ತಿ ಕಾಣಲ್ಲ, ಗುಣದ ಸಂಪತ್ತಿ ಬಳಿ ಹಚ್ಚಿ ಇದು ನನ್ನ ಬಿಡ್ರಿ. ಆದ್ರೆ ಅವ್ನು ವಿಚಾರ ಮಾಡ್ರ ಯಾರಿಗೊಂದು ಹನಿ ನೀರು ಹಚ್ಚಿಂದ್ರ ಸಿಕ್ಕಿಪತಿಯದೇ ಸಿಗ್ಬೋದು ವಿಚಾರ ಮಾಡ್ತಿದ್ದ. ಯಪ್ಪ ಮುಂದ ಯಾನ್ ಬಂದು ಬಂತು. ಅಯ್ಯೋ ಯೋ 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 ಹಂಡೆ ತುಂಬಿರಿ ಯಾನ್ ಸರ್ಬತ್ತ
ಎಳ್ನೀರ, ಅದು ಮೋಸಂಬಿ ನೀರ, ದಾಳಂಬರಕಾಯಿ ನೀರ, ರಸ, ಮತ್ತು ಸರ್ಬತ, ಮತ್ತು ಹಾಲ, ಮತ್ತೇನು ಮಜ್ಜಿಗೆ, ಮತ್ತೇನು ಹೇಳಿ ಸಾಕಲ ಬಾಯಿಗೆ ನೀರು ಬರ್ತಪ್ರಿ ಈಗ ಎಲ್ಲ ತಿನ್ನೋದು ಕುಡಿಯೋದು ಹೇಳ್ತಾನು, ಕುಡಿಯೋದು ನೀರು ಹೇಳ ಇದೆಲ್ಲ ಎಷ್ಟು ಕುಡಿಯೋದೈತೆ ಎಲ್ಲ ಸೆರೆ ಬಿಟ್ಟ ಎಲ್ಲ ವಸ್ತು ಮುಂದೆ ಬಂದು ಅವು ಯಾನ್ ಕುಡಿಲಿ ಯಾವ್ದು ಕುಡಿಲಿ ಎಷ್ಟು ಕುಡಿಲಿ ಇದೋ ವಿಚಾರ ಮಾಡ್ಕೊತ ಕೊಡದ ಕೈತು ಒಂದು 60 ಗಂಟೆ ಆರಾಮ್ ಮನೆ ಬಿದ್ದ ಎದ್ದ ನಂತರ ತಿಂದಿನ ಕೈ ಹೋಗ್ಲ ಕುಡ್ದಿಲ್ಲ ತಿನ್ಲಾಕ ಒಂದು ತಿಲ್ಕ್ ಸಿಗಿದ್ರು ಚಲೋ ಆತೈತಪ್ಪ. ಯಾವ ಸಾಂಗ್ಗಳಿಗೆ ಹಾಡು ಬರ್ತೀನೋ ದನ್ಗಳಿಗೆ ಹೊಡ್ತೀನೋ ಮನ್ಯಾಗ ಗರೀಬರಿಗೆ ಅಥವಾ ಮನ್ಯಾಗ ರೋಗಿಗಳಿಗೆ ಮುದುಕರಿಗೆ ಯಾವ ಒಂದು ಸ್ವಲ್ಪ ಪಟ್ಟಣ ತನಕ ಆದ್ರೂ ನಾನು ಸಿಗೋದ ಇಲ್ಲೇ ಸಿಗೋತು ಅದು ವಿಚಾರ ಮಾಡ್ತಿದ್ದ. ಹಾಯ್ ಮುಂದ ಪೇಡೆ, ಜಿಲೇಬಿ, ಬರ್ಫಿ, ಹೋಳಿಗೆ, ಹುರ್ನೋಳ್ಗಿ, ಚಂದೋಳ್ಗಿ, ಚಂದಕ ಯಾನು ಬೇಕಾದ ಎಲ್ಲ ಮುಂದೆ ಬೇಕಾಷ್ಟು ಮುಂದೆ ಬಂದಿಲ್ಲಕ್ಕ. ಅಪ್ಪ ನಾ ಭಾಗ್ಯವಂತಿದ್ದಾನೆ ಬೇಡ ಅಂದ ದೊಡ್ಡ ಭಾಗ್ಯವಂತಿದ್ದಾನಂದ ಚಲೋ ಹಂಗೆ ಹೋದ ನಾಡಿ ಸಾಲ ನೆಲ್ಲೆ ಮಾಡಿದ ಹೋದ್ರ ಅಷ್ಟು ಸರಿ ಸಾಲಕ್ಕೆ ಮಾಡ್ಲಪ್ಪ ತಿನ್ಲಪ್ಪ ತಿನ್ಕತ್ತ ಜೋರಾಗಿ ತಿನ್ಕತ್ತ ಯಾಕೆ ಜೋರಾಗಿ ತಿಂತಾನೆ ಒಂದಲ್ಲ ರೊಟ್ಟಿ ತಿಂದಿರ್ಬೋದು ಭಾಳ ಅಂದ್ರೆ ಚಲೋ ಅಂತ ಒಂದು ಹೋಳಿಗೆ ತಿಂದಿರ್ಬೇಕ್ರಿ ಮಾತ್ರ ಕರಿ ಮಾರಿ ನಾಯಿ ಒಂದು ಕಾಯಿಗೆ ಬತ್ ನೋಡೋದು ಕೆಟ್ಟ ಕಾಯಿಗಿರಿ ಬತ್ತು ಮತ್ತೆ ಅದ್ರ ಅದು ಭಾಳ ಕೆಟ್ಟದ ಅದು ಬಂದು ಅವ್ನು ಅಂಗ್ಲಾಗ ತೋರಿಸ್ಕೊಡ್ತೀವಿ ಹಾಟ್ ಮತ್ತೆ ಹೋಗತಿ ಮತ್ತೆ ಬರ್ತೈತಿ 2-4 ಸರ್ತಿ ಕಳ್ಸೈತಿ ನೋಡ ಅದು ಹೋಗೋದಿಲ್ಲ ನಾವು ಚೆಟ್ಟ ಬರ್ತೀನಿ ಯಾನ್ ಮಾಡಿ ಆ ಕಡೆಗೆ ನೋಡ್ತಾನೆ ಕಲ್ಲ ಯಾನ್ ಸಿಗ್ಬಾರ್ದು ಯಾನ್ ಕಲ್ಲಿಲ್ಲ ಕಟ್ಟಿಗಿಲ್ಲ ಎಲ್ಲ ಉಸ್ಕೊಬಿಡಿ ಯಾನ್ ಗಾಡಿ ಹಂಗೆ ಹೋಗಿ ಅಂತ ಅದು ಕಲ್ಲಿಲ್ಲ ಕಿಚ್ಚಾಗ ಹತ್ತಾಗಲ್ಲ ಇನ್ನು ಬಾಣ ಹೇಳ್ತಾನೆ ಅವ ನಾಡು ಕೆಟ್ಟ ಮನುಷ್ಯ ರೀ ಅದೇವಮ್ಮ ದೇವ್ರದಾಗ ಅವ ಮೂರ್ಸದ ಕೈಲಿ ಕಾಯಿಗೆ ಹೊಡ್ಲಾಗ್ತಿದ್ದ ಇದನ್ನು ಬತ್ ನೋಡಾದ ಅವಾಗ ಮಾತು ಇವತ್ತು ನೋಡೋ ಅವತ್ತು ನೋಡು ಇವ್ನು ಅಪ್ಪನಿತ್ತೇನ ಬೆವರ ತೋರಿಸಿದ್ದು ಫ್ರೀ ಸಿಕ್ಕಿತ್ತು ಕಾಯಿ 1-2 ಹೋಳಿಗೆ ಹೋಗಿದ್ದು ಸುಲಭ ಇರ್ತಿತ್ತು ಬಿದ್ದಿತ್ತು ಇಲ್ಲ ಆಗ ನೀವು ಮೂರ್ಸದ ಕೈಲಿ ಕಾಯಿ ಹೊಯ್ಲಿಲ್ಲ ಅವ ಕಾಯಿಗೆ ಹೊಡ್ತಾಗ ನೀವು ಕಾಯಿ ಮೂರ್ಸಕ್ಕೆ ಹಚ್ಚಿತ್ತು ನೋಡ ನೆಕ್ಸ್ಟದ್ದು ಮಾಯಿ ಕಾಯಿಗೆ ಹೊಡ್ತಿದ್ವ ನಾವು ಇಂಥವ್ ಕಾಯಿ ಹೊಯ್ಯವ ಅಂದ್ರೆ ಆಶ್ಚರ್ಯ ಮಾತಾ ಹೀಗಲ್ಲಪ್ಪ ಅಂತಂದ್ರೆ ಕಲ್ಲು ತಗೊಂಡ ಭೀಚ್ ಕಾಯಿ ಬಸ್ ಹಾಕ್ತೀವಿ ಭೀಚ್ ಬರಲ್ಲ ಕಾಯಿ ಭಾಳ ಕೈ ರೀ ಅದು ಕಣ್ಣು ಯಾವ್ದು ಭಾಳ ಗುಡ್ಡು ಬಂದಿರ್ತೈತಿ ಈ ಕಡೆ ಓದಿರ್ತೀವಲ್ಲ ಆದರೂ ಒಳ್ಳೆ ಹುಷಾರಿರ್ತ ಸಟ್ಟನ ಹಾಗೆ ಹೋಗ್ತಾಗೆ ಇವನ್ನ ಕಲ್ಲು ಅಂತ ತೊಗೊಂಡು ಬೀಚ್ ಹೋಗೋದು ಸೈನ್ಯ ಕಲ್ಲು ಹೋಗಿ ಸಮುದ್ರ ಡಪ್ ಅಂತ ನೀರಾಗ ಬಿತ್ತಲ್ಲ ನೀರಾಗ ಬಿತ್ತು ಕಾಯಿ ಹೋಯ್ತು ಕಲ್ಲು ಹೋಯ್ತು ಮುಂದೆ ಯಾನ ಇಲ್ಲ ಎಡ್ಡಾಳನು ಹೋತು ಕುಡಿದ್ನು ಹೋತು ಮತ್ತೆ ತಿನ್ನೋದು ಅಯ್ಯೋ ಎಲ್ಲಿ ಹೋತಪ್ಪ ಇದೆಲ್ಲಿ ಹೋತಪ್ಪ ಎಲ್ಲಿಂದ ಒಂದೇ ಹೋತಪ್ಪ ಎಲ್ಲಿಂದ ಒಂದೇ ತಾಲಿ ಹೋತು ಹೆಂಗೆ ಹೋತು ಎಲ್ಲಿಂದ ಮನೆ ಹೇಳಿದ್ರಲ್ಲ ಎಲ್ಲಿಂದ ಮನೆಯಿಂದಲ್ಲ ಎಲ್ಲಿ ಹೋಯ್ತಾಯ್ತ ಎಲ್ಲೋ ಮಾರಯ್ಯ ಇದ ಕಲ್ಲು ಸಿಕ್ಕಿತ್ತು ಕಲ್ಲಲ್ಲ ಅದ ಚಿಂತಾಮಣಿ ರಕ್ತ ಸಿಕ್ಕಿತ್ತ ಮೂರ್ಖದ ಆ ಚಿಂತಾಮಣಿ ಯಾಕೆ ಉಪಯೋಗ ಮಾಡ್ದಮ್ಮ ನಾವೇನ ನೋಡ್ರಿ ಆ ನಂತರ ಅವ ಸಮುದ್ರ 100 ಸತ್ತೆ 1000 ಸತಿ ಮುಡಿ ಹೊಡಿತದ ಅದ್ಯಾನ್ ಸಿಗಲಿಲ್ಲ ಹೋಯ್ತದ ಹೋತು ಆಗ ಮತ್ತೆ ನಾವು ಸಮುದ್ರ ತಳ ಹೋದ ನಂತರ ಸಿಗಬಹುದು ಇಲ್ಲಿ ನಾಳೆ ಯಾವಾಗಲೂ ಆದ್ರೆ ಅದಕ್ಕಿಂತ ದೊಡ್ಡ ಸಂಸಾರ ಸಮುದ್ರದಾಗ ಚಿಂತಾಮಣಿ ರತ್ನಕ್ಕಿಂತ ಶ್ರೇಷ್ಠ ಮನುಷ್ಯ ಪರ್ಯಾಯ ಮತ್ತು ನಿಮಗೆ ಜೇನು ಕೊಲಾಮ ದೇವುಗಳು ಶಾಸ್ತ್ರ ಸ್ಥಾನ ಸಿಕ್ಕಿದ್ರು ಶಾನ್ಯರ್ರೇ ಇದನ್ನ ನೀವ್ರ ಪಂಚೇಂದ್ರಿಯ ವಿಷಯಕ್ಕಾಗಿ ಮಾಡಬೇಡ ಅವ ಉಪಯೋಗ ಒಂದು ವೈತ್ರ ಸಿಗೋ ಕಠಿಣ ಇದ ವಾಸ್ತುಪತಿ ಭಗವಂತರು ಹೇಳಿ ನೋಡು ಅವ್ರು ಲಗ್ನ ಮಾಡ್ಕೊಳ್ಳಿಲ್ಲ ಇವ್ರು ಮಾಡ್ಕೊಂಡ್ರಿ ಹೀಗೆ ಮಾಡ್ಕೋಬೇಕು ಲಗ್ನ ಮಾಡ್ಕೊಂಡ್ರೆ ಮುಂದೆ ಹೊಡಿಸಿ ಮುಂದೆ ಸಿಗವ್ರಿ ಈಗ ಲಗ್ನವಾದ ನಂತರ ಮಂದಿ ಭಾಳ ಕೆಟ್ಟ ಪರಿಸ್ಥಿತಿ ಮಂದಿ ಲಗ್ನ ಮಾಡ್ಕೊಂಡ್ರು ಹಾಳದು ಒಂದು ಆಯ್ತು ಸಾಕು ಅದು ಮಂದಿ ಏನಂತ ಮಕ್ಕಳಾಗಲಿಲ್ಲ ಬಡಿದ್ರೆ ಹಿಂಗೆ ಅನ್ಬಾರ್ದು ಅಂತೇಳಿ ಒಂದು ಮಾಡ್ತಾರೆ.